ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳೋಣ, ಮ್ಯೂಟ್ ಮಾಡ್ಕೊಳ್ಳಿ. ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकै यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ विश्वानि देव सवितर्तुरितानि परासुवा यद्भद्रं तन्न आसुवा। ॐ हसतो मा सद्गमया तमसो मा ज्योतिर्गमया चोर्मा अमृतगमया। ॐ शान्ति शान्ति शान्तिः। हरि ओम श्री गुरुभ्यो नमः। ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಎಂದು ಬೇಡ್ಕೊಳ್ತಾ ಹಾಗೆ ಉಸಿರು ತಗೊಳ್ತಾ ಮೇಲ್ ಬನ್ನಿ. ಸೊ ಎರಡು ಕೈಗಳನ್ನ ಚೆನ್ನಾಗಿ ಕೂಡಿ ಪ್ಲೇಸ್ ಆನ್ ಯೋರ್ ಐಸ್. ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಕಣ್ಣುಗಳನ್ನ ನಿಧಾನವಾಗಿ ಬಿಡಿಸ್ಕೊಳ್ಳೋಣ. ಸೊ ಇವತ್ತಿನ ಯೋಗಾಭ್ಯಾಸದ ಒಂದು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಫ್ರೀ ಸ್ಟೈಲ್ ಅಭ್ಯಾಸವನ್ನ ಮಾಡಿಸ್ತಾ ಹೋಗ್ತೀವಿ. ಮತ್ತೆ ಮೊದಲಿಗೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳು, ಲೂಸ್ನಿಂಗ್ ಎಕ್ಸರ್ಸೈಸ್, ದೆನ್ ವಾರ್ಮ್ ಅಪ್ ಎಕ್ಸರ್ಸೈಸ್, ಆನಂತರ ಸೂರ್ಯ ನಮಸ್ಕಾರ, ಕೆಲವು ಆಸನಾಭ್ಯಾಸಗಳು, ಆನಂತರ ಪ್ರಾಣಾಯಾಮದ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಕೆಲವು ಸೂಕ್ಷ್ಮ ವ್ಯಾಯಾಮಗಳು. ನಿಮ್ಮ ಕಾಲನ್ನ ಚಾಚಿ stretch your legs. ಹಾಗೆ ನಮ್ಮ ಪಾದಗಳ ಬೆರಳಿಗೆ ಚಾಲನೆ ಕೊಡಿ. ನಿಮ್ಮ ಬೆರಳುಗಳಿಗೆ ಮಾತ್ರ ಚಾಲನೆ. only fingers. ಹಾಗೆ ಎರಡು ಪಾದಗಳನ್ನು ಸೇರಿಸಿ ಮುಂದೆ ಹಿಂದೆ stretch out, stretch back, stretch out, stretch back, stretch out, stretch back, stretch out, stretch back, stretch out, stretch back. ಹಾಗೆ rotate your ankle portion. ಉಸಿರಾಟವನ್ನ ಜೊತೆಗೆ ಸೇರಿಸ್ಕೊಳ್ಳಿ. ಫೋಕಸ್ ಆನ್ ದ ಜಾಯಿಂಟ್ ಮೋಷನ್. ಹಾಗೆ ಆಪೋಸಿಟ್ ಸೈಡ್ ರೊಟೇಷನ್. ಹಾಗೆ ಕಾಲು ಅಗಲ ಮಾಡಿಸ್ಕೊಳ್ಳೋಣ. ಮತ್ತೆ ಒಳಗೆ ಹೊರಗೆ, ಇನ್ ಔಟ್, ಇನ್ ಔಟ್, in, out, in, out, in, out, in, out, in, out. ಹಾಗೆ rotate ಮಾಡೋಣ. rotate opposite side
both the foot. Then again opposite side. Rotation. ವಿರುದ್ಧ ದಿಕ್ಕಿಗೆ ನಿಮ್ಮ ಉಸಿರಾಟವನ್ನ ಜೊತೆಗೆ ಸೇರಿಸಿಕೊಳ್ಳಿ. ನಿಮ್ಮ ಜಾಯಿಂಟ್ಸ್ ಗೆ ಫೋಕಸ್ ಮಾಡಿ. ಅಭ್ಯಾಸವನ್ನು ಮಾಡುವಾಗ ಉಸಿರಾಟದ ಜೊತೆಗೆ ಅಭ್ಯಾಸವನ್ನು ಮಾಡೋದು ಒಳ್ಳೆಯದು. ಸೊ ಹಾಗೆ ನಿಮ್ಮ ಮಂಡಿಯ ಭಾಗಕ್ಕೆ ಸ್ವಲ್ಪ ಚಾಲನೆ ಕೊಡಿ. ಈಗ ನಿಮ್ಮ ಬಲಗಾಲನ್ನ ಮಡಚಿ ಹಾಗೆ ನೆಲಕ್ಕೆ ಒತ್ತಡ. ಪ್ರೆಸ್ ಪ್ರೆಸ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಹಾಗೆ ಕಾಲು ಚಾಚನ ಸ್ಟ್ರೆಚ್ ಮೇಲೆ. ಸೊ ಹಾಗೆ ಎಡಗಾಲು ಲೆಫ್ಟ್ ಹ್ಯಾಂಡ್ ಸೈಡ್. ಅಪ್ ಡೌನ್ ಅಪ್ down, up, down, up, down, up, down, up, down, up, down. Stretch your leg. So ಹಾಗೆ ಎರಡು ಕೈಗಳನ್ನ ಸೇರಿಸಿ. Hold both the hands like this. Hold, hold. So ಹಾಗೆ ಉಸಿರು ಬಿಡ್ತಾ ಮುಂದೆ. ಉಸಿರು ತಗೊಳ್ತಾ ಹಿಂದೆ. Exhale down, inhale up, exhale down, inhale up, exhale down, inhale up. 5 rounds of applause. Then opposite side, from the right hand side or opposite side. ರಿಲ್ಯಾಕ್ಸ್. ಹಾಗೆ ಸ್ಟ್ರೆಚ್ ಮಾಡಿ. ನಿಮ್ಮ ಎರಡು ಕಾಲುಗಳನ್ನ ಸ್ವಲ್ಪ ಸ್ಟ್ರೆಚ್ ಮಾಡೋಣ. ಈಗ ಬಲಹಸ್ತದಿಂದ ಎಡಪಾದ ಹಾಗೆ ಎಡಹಸ್ತದಿಂದ ಬಲಪಾದವನ್ನ ಟಚ್ ಮಾಡ್ತಾ ಕೆಳಗಡೆ ಬಗ್ಗುವಾಗ ಉಸಿರು ಬಿಡ್ತಾ ಹಾಗೆ ಮೇಲೆ ಬರುವಾಗ ಉಸಿರು ತಗೊಳ್ತಾ ಅಭ್ಯಾಸವನ್ನ ಮಾಡ್ತಾ ಬೇಡ. ಫೋಕಸ್ ಆನ್ ದ ಬ್ರೀದಿಂಗ್. ರಿಲ್ಯಾಕ್ಸ್. ಸೊ ಈಗ ಕಾಲುಗಳನ್ನ ಸೇರಿಸಿ ಸ್ಟ್ಯಾಂಡ್ ಅಪ್. ನಿಂತ್ಕೊಳ್ಳೋಣ. ನಿಂತು ಮಾಡುವಂತ ಅಭ್ಯಾಸಗಳನ್ನ ಮಾಡ್ತಾ ಹೋಗೋಣ. ಕೈಗಳನ್ನ ಮುಂದೆ ಚಾಚಿ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸೊ ಹಾಗೆ ಕೈ ಬೆರಳುಗಳಿಗೆ ಚಾಲನೆ ಕೊಡೋಣ. Exercise to the finger joints. ಹಾಗೆ fold ಮಾಡೋಣ. ಅಷ್ಟೇ. Stretch, hold, stretch, hold, stretch, hold, stretch, hold, stretch, hold. Then rotate. ಮುಷ್ಟಿ ಮಾಡಿ rotate ಮಾಡಿ. ನಿಮ್ಮ wrist portion ಅನ್ನು ಗಮನಿಸ್ತಾ ಬನ್ನಿ. Observe your wrist portion. Opposite side rotation. ಹಾಗೆ ಕೈಗಳು ಹಿಂದೆ ಮುಂದೆ. ನಿಮ್ಮ ಮೊಣಕೈಗಳಿಗೆ ವ್ಯಾಯಾಮ. ಹಾಗೆ ಸೈಡ್ ವೈಸ್ ಸೈಡ್ ಸ್ಟ್ರೆಚಿಂಗ್. ಹಾಗೆ ಅಪ್ ಅಂಡ್ ಡೌನ್. Inhale up and exhale down. ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ಕೆಳಗೆ.
shoulder rotation, shoulder exercise. Focus your mind to the shoulder joint and rotate. Opposite side rotation. ಈಗ ಎರಡು ಕೈಗಳನ್ನ ನಿಮ್ಮ ಭುಜದ ಮೇಲೆ. Then rotate. Inhale up and exhale down. ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ನಿಮ್ಮ ಮೊಣಕೈ ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. Opposite side rotation. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. Focus on your breathing. Relax. ಈಗ ನಿಮ್ಮ ಕತ್ತಿಗೆ ಚಾಲನೆ ಕೊಡೋಣ. ಸೊ ಎರಡು ಕೈಗಳನ್ನ ಸೊಂಟದ ಮೇಲೆ ಇಡೋಣ. ಕತ್ತನ್ನ ಬಾಗಿಸಿ ನಿಮ್ಮ ಚಿನ್ನನ ನಿಮ್ಮ ಎದೆಯ ಭಾಗಕ್ಕೆ ಟಚ್ ಮಾಡೋ ಪ್ರಯತ್ನ. ಹಾಗೆ ಉಸಿರು ತಗೊಳ್ತಾ ಆಮೇಲೆ ಮತ್ತೆ ಉಸಿರು ಬಿಡ್ತಾ ಕೆಳಗೆ. Inhale up, exhale down. Inhale up, exhale down. Inhale up, exhale down. Inhale up, exhale down, up, down. ಹಾಗೆ ನೇರ ಮಾಡ್ಕೊಳ್ಳೋಣ. ಕತ್ತು ನೇರವಾಗಿರಲಿ. ನಿಮ್ಮ ಪಾರ್ಶ್ವಕ್ಕೆ ಸೈಡ್ ಬೆಂಡಿಂಗ್, ರೈಟ್ ಸೈಡ್ ಟುವರ್ಡ್ಸ್ ರೈಟ್. ಹಾಗೆ ಉಸಿರು ತಗೊಳ್ತಾ ಆಮೇಲೆ ಮತ್ತೆ ಎಡಭಾಗಕ್ಕೆ ಲೆಫ್ಟ್ ಸೈಡ್, ಅಪ್, ರೈಟ್, up, left, up, right, up, left, up, right, up, left, up, right, up, left, straight. So ಈಗ ನಿಮ್ಮ ಪಾರ್ಶ್ವಕ್ಕೆ ಸೈಡ್ ವೈಸ್ ನಿಮ್ಮ ಕತ್ತನ್ನ ಸಂಪೂರ್ಣವಾಗಿ ಬಲ ಪಾರ್ಶ್ವಕ್ಕೆ ತಿರುಗಿಸಿ ಹಿಂದೆ ನೋಡಿ. Turn your neck back side. ಹಾಗೆ inhale front, exhale left, inhale front, right, front, left, front. ನಿಮ್ಮ ಬಲ ಮುಂದೆ, ಎಡ ಮುಂದೆ, ಬಲ ಮುಂದೆ, ಎಡ ಮುಂದೆ. ಹಾಗೆ ಈಗ ರೊಟೇಷನ್ ಮಾಡೋಣ. ಸೊ ಹಾಗೆ ಕತ್ತನ್ನು ಬಾಗಿಸಿ ನಿಮ್ಮ ಗಲ್ಲವನ್ನ ಎದೆಗೆ ಟಚ್ ಮಾಡಿ ಬಲ ಪಾರ್ಶ್ವದಿಂದ ಉಸಿರುತ್ತಾ ಮೇಲೆ ಹಾಗೆ ಎಡ ಪಾರ್ಶ್ವದಿಂದ ಉಸಿರುತ್ತಾ ಕೆಳಗೆ. ಯಾರಿಗೆ ಕತ್ತು ನೋವಿದೆ, if there is any injury in the neck portion, please try to go slowly. ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾರೆ. Right inhale up and left exhale down. ಅಭ್ಯಾಸವನ್ನ ನಿಧಾನಗತಿಯಲ್ಲಿ ಕಣ್ಣನ್ನ ಓಪನ್ ಮಾಡಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಹಾಗೆ ಎಡಪಾರ್ಶ್ವದಿಂದ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಇನ್ಹೇಲ್ ಅಪ್, ರೈಟ್ ಎಕ್ಸೇಲ್ ಡೌನ್. ಹಾಗೆ ಉಸಿರು ತಗೊಳ್ತಾ ಎಡಪಾರ್ಶ್ವದಿಂದ ಮೇಲೆ, ಉಸಿರು ಬಿಡ್ತಾ ಬಲಪಾರ್ಶ್ವದಿಂದ ಕೆಳಗೆ. 5 ಬಾರಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಕಂಪ್ಲೀಟ್ ಸರ್ಕಲ್. Relax. ಈಗ ಸ್ವಲ್ಪ ಕಾಲ ಅಗಲ ಮಾಡ್ತೀವಿ. ಸ್ಟ್ರೆಚ್ ಯುವರ್ ಲೆಗ್ ಪಾರ್ಟ್. ನಿಮ್ಮ ಸೊಂಟದ ಭಾಗಕ್ಕೆ ಚಾಲನೆ ಮಾಡಿ. ವೇಸ್ಟ್ ಪೋರ್ಷನ್ ರೊಟೇಷನ್. ಸೊ ಹಾಗೆ ನಿಧಾನಗತಿಯಲ್ಲಿ ಮೊದಲಿಗೆ ನಿಧಾನವಾಗಿ ರೊಟೇಟ್ ಮಾಡಿ. ಉಸಿರಾಟವನ್ನ ಜೊತೆಗೆ ಸೇರಿಸಿಕೊಂಡು ಅಭ್ಯಾಸ ಮಾಡೋಣ. That will become yogic ಅಭ್ಯಾಸ. ಪ್ರಾಕ್ಟೀಸ್. ಆಪೋಸಿಟ್ ಸೈಡ್ ರೊಟೇಷನ್, ವಿರುದ್ಧ ದಿಕ್ಕಿಗೆ ಅಭ್ಯಾಸ ಮಾಡೋಣ.
ರಿಲ್ಯಾಕ್ಸ್. ಸೊ ಇದುವರೆಗೂ ನಾವು ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ಎಲ್ಲ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡ್ತೀವಿ. ಸೊ ಈಗ ಮುಂದಿನ ಅಭ್ಯಾಸ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ದೆನ್ ವಿ ಕ್ಯಾನ್ ಡು ಆಲ್ ಆಸನಾಸ್ ಈಸಿಲಿ. ನಮ್ಮ ಎಲ್ಲ ಅಭ್ಯಾಸಗಳ ಮುಂದಿನ ಆಸನಾಭ್ಯಾಸನ ಮಾಡುವಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಬಾಡಿ ವಾರ್ಮ್ ಅಪ್ ಆದಾಗ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಬೆಂಡ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಅಭ್ಯಾಸದಲ್ಲಿ ಯೋಗಿಕ್ ಜಾಗಿಂಗ್ ಅಭ್ಯಾಸವನ್ನ ಮಾಡೋಣ. ಒಟ್ಟಿಗೆ ನಿಂತಲ್ಲೇ ಊಟ. ಸೊ ನಿಧಾನವಾಗಿ ಅಭ್ಯಾಸವನ್ನ ಪ್ರಾರಂಭ ಮಾಡಿ. ಯೋಗಿಕ್ ಜಾಗಿಂಗ್ ಎಲ್ಲ ಅಭ್ಯಾಸದಲ್ಲೂ ಉಸಿರಾಟವನ್ನ ಜೊತೆಗೆ ಸೇರಿಸಿಕೊಂಡ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಫೋಕಸ್ ಆನ್ ಯುವರ್ ಬ್ರೀತ್ ಅಂಡ್ ದೆನ್ ಪ್ರಾಕ್ಟೀಸ್. ಹಾಗೆ ಸ್ವಲ್ಪ ವೇಗವನ್ನ ಜಾಸ್ತಿ ಮಾಡೋಣ. ಸ್ಪೀಡ್ ಅಪ್. ಹಾಗೆ ಕೈಗಳನ್ನ ಮೇಲೆ ಕೆಳಗೆ ಅಪ್ ಅಂಡ್ ಡೌನ್. ನಿಮ್ಮ ಹೀಲ್ಸ್ ನಿಮ್ಮ ಹಿಪ್ಸ್ಗೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಟ್ರೈ ಟು ಟಚ್ ಯುವರ್ ಹೀಲ್ಸ್ ಟು ಯುವರ್ ಹಿಪ್ಸ್. Okay, change. ಯಾರಿಗಾಗೋದಿಲ್ಲ ಅವರು ಇಷ್ಟೇ ಮಾಡಿ. ನಿಧಾನಕ್ಕೆ ಅಭ್ಯಾಸವನ್ನ ಹೀಗೆ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ನಿಧಾನ ಗತಿಯಲ್ಲಿ ಚೇಂಜ್. ಈಗ ಕುರ್ಚಿಯಲ್ಲಿ ಕೂರುವ ಹಾಗೆ ಸ್ವಲ್ಪ ಕಾಲನ್ನ ಅಗಲ ಮಾಡ್ಕೊಳ್ಳಿ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ಈಗ ಎರಡು ಕಾಲನ್ನ 3.5 ಅಡಿಯಷ್ಟು ಅಗಲ ಮಾಡೋಣ. ಕೈ ಮುಂದೆ. ಹಾಗೆ ನಿಮ್ಮ ಮಂಡಿಯ ಭಾಗವನ್ನ ಬೆಂಡ್ ಮಾಡ್ತಾ ರೈಟ್ ಸೈಡ್ ಅಪ್, ಲೆಫ್ಟ್, ಅಪ್, ರೈಟ್, ಅಪ್, ಲೆಫ್ಟ್, ಅಪ್, ರೈಟ್, ಅಪ್, ಲೆಫ್ಟ್, ಅಪ್. ಹಾಗೆ ಇನ್ನು ಸ್ವಲ್ಪ ಹೆಚ್ಚು ಮಾಡ್ತಾ ಹೆಚ್ಚು ನಾವು ಅಭ್ಯಾಸವನ್ನ ಹಾಗೆ ನೆಲದ ಮೇಲೆ ಕೂರುವ ಹಾಗೆ ಅಭ್ಯಾಸವನ್ನ ಸ್ಟ್ರೆಚ್ ಮಾಡ್ತಾ ನಿಮ್ಮ ಕೈ ಪೋಸ್ಚರ್ ಸ್ಟ್ರೆಂಥ್ ಮಾಡ್ಕೊಂಡು ಅಭ್ಯಾಸವನ್ನ ಮಾಡಿ. ರಿಲ್ಯಾಕ್ಸ್. ಚೇಂಜ್. ಈಗ ನಿಮ್ಮ ಬಲಪಾರ್ಶ್ವದಲ್ಲಿ ನಿಮ್ಮ ಮಂಡಿಯನ್ನ ಕೈ ಮಾಡಿ. ಹಾಗೆ ಎಡ ಕತ್ತ ಮೇಲೆ, ಹಾಗೆ ಬಲ ಮೇಲೆ, ಎಡ ಮೇಲೆ, ಬಲ ಮೇಲೆ, ಎಡ ಮೇಲೆ, ಬಲ ಮೇಲೆ, ಎಡ ಮೇಲೆ. ರಿಲ್ಯಾಕ್ಸ್. ಈಗ ಕೈಗಳ ಮುಂದೆ ಬ್ಯಾಕ್ ಬೆಂಡಿಂಗ್. ಉಸಿರು ತಗೊಳ್ತಾ ಹಿಂದೆ ಮುಂದೆ, ಬ್ಯಾಕ್, ಫ್ರಂಟ್, ಬ್ಯಾಕ್. ಎಷ್ಟಾಗುತ್ತೆ ಅಷ್ಟು ನೀವು ಹಿಂದೆ ಬೆಂಡ್ ಮಾಡೋ ಪ್ರಯತ್ನ ಮಾಡಿ. ಬ್ಯಾಕ್ ಬೆಂಡಿಂಗ್. ರಿಲ್ಯಾಕ್ಸ್. ಈಗ ಹಾಗೆ ಸೈಡ್ ಬೆಂಡಿಂಗ್ ಮಾಡೋಣ. ರೈಟ್ ಸೈಡ್ ಎಷ್ಟಾಗುತ್ತೆ ಅಷ್ಟು ಸೈಡ್ ಮಾತ್ರ ಮಾಡಿ. ಮುಂದೆ ಹಿಂದೆ ಬೆಂಡ್ ಆಗೋದು ಬೇಡ. ಜಸ್ಟ್ ಟ್ರೈ ಟು ಬೆಂಡ್ ಯುವರ್ ಸೈಡ್. ರೈಟ್ ಸೈಡ್ ಅಪ್, ಲೆಫ್ಟ್, ಅಪ್, ರೈಟ್, ಅಪ್, ಲೆಫ್ಟ್, ಅಪ್, ರೈಟ್, ಅಪ್, ಲೆಫ್ಟ್, ಅಪ್, ರೈಟ್, ಅಪ್, ಲೆಫ್ಟ್, ಅಪ್. ಇಲ್ಲಿ ಬೆಂಡಿಂಗ್ ಮಾಡುವಾಗ ಯಾರಿಗಾದ್ರೂ ಬೆನ್ನು ನೋವಿನ ಸಮಸ್ಯೆ ಇದ್ರೆ ದಯವಿಟ್ಟು ಅದನ್ನ
ಪ್ರಯತ್ನಪೂರ್ವಕವಾಗಿ ಫೋರ್ಸಿಬಲಿ ಮಾಡೋದು ಬೇಡ. ಇದನ್ನ ನಿಧಾನಗತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಬೆನ್ನು ನೋವಿನ ಅಭ್ಯಾಸಗಳಿಗೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡಿ ಅದನ್ನ ಸರಿ ಮಾಡಿಕೊಂಡು ಆ ನಂತರ ಅಭ್ಯಾಸವನ್ನ ಮಾಡ್ಕೊಬೇಕು. ಈಗ ನಿಮ್ಮ ಬಲ ಹಸ್ತವನ್ನ ಎಡಪಾದ ಹಾಗೆ ಮೇಲೆ ಮತ್ತೆ ಎಡ ಹಸ್ತವನ್ನ ಬಲಪಾದ. ಸೊ ಬೆರಬಲಿಯುಕ್ತ ತ್ರಿಕೋನಾಸನ ಚಾಲನೆ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಸೊ ವೇಗವಾಗಿ ಮಾಡ್ತಾ ಹೋದ್ರೆ ನಿಮ್ಗೆ ಹೊಟ್ಟೆ ಭಾಗವನ್ನ ಬೇಗ ಕತ್ತರಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಹಾಗೆ ಕತ್ತರಿಸಬೇಕು ಕೈಯಿಂದ ನೋಡೋ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್. ಕಾಲನ್ನ ಹಾಗೆ ಜೋಡಿಸ್ಕೊಳ್ಳೋಣ. ಈಗ ಹಸ್ತಾಸನ ಚಾಲನೆ. ಉಸಿರು ತಗೊಳ್ತಾ ಕೈಗಳ ಮೇಲೆ ಹಾಗೆ ಉಸಿರು ಬಿಡ್ತಾ ಕೆಳಗಡೆ ಹಾಕಿಸಿ ನೆಲಕ್ಕೆ ಹಸ್ತವನ್ನ ಟಚ್ ಮಾಡೋ ಪ್ರಯತ್ನ. ಹಾಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಒಳಗೆ. ಇನ್ಹೇಲ್ ಔಟ್, ಎಕ್ಸ್ಹೇಲ್ ಔಟ್, ಇನ್ಹೇಲ್ ಔಟ್, ಎಕ್ಸ್ಹೇಲ್ ಔಟ್, ಇನ್ಹೇಲ್ ಔಟ್, exhale out, inhale up, exhale out. ಹಾಗೆ ಮೇಲ್ಬರೋಣ. ರಿಲ್ಯಾಕ್ಸ್. ಈಗ ಸ್ವಲ್ಪ ಇನ್ನೂ ಹೆಚ್ಚು ನಮ್ಮ ದೇಹಕ್ಕೆ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಸೊ ಹಾಗೆ ಜಂಪಿಂಗ್ ನಾವು ಕೈಗಳನ್ನ ಮೇಲೆ ತಗೊಂಡೋಗಿ ಕೈನ ಜೋಡಿಸಬೇಕಾಗುತ್ತೆ. ಸೊ 1 ಮಾಡಿ 2 3 4 1 2 3 4 1 2 3 4 1 2 3 4 1 ಮೇಲೆ 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2. Relax. Then now, so twisting and jumping. So ನಿಮ್ಮ ಎರಡು ಕೈಗಳನ್ನ ಮುಂದೆ ಚಾಚಿ. Stretch your hands. ಈಗ ನಿಮ್ಮ ಪಾದವನ್ನ ಎಡಕ್ಕೆ ಟರ್ನ್ ಮಾಡಬೇಕು, ಕೈಗಳನ್ನ ಬಲಕ್ಕೆ. Twisting and jumping. Okay? 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2. Relax. Deep breathing in and breathe out. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಉಸಿರಾಟವನ್ನ ನಾರ್ಮಲ್ ಉಸಿರಾಟದ ಸ್ಥಿತಿಗೆ ತಗೊಂಡು ಬನ್ನಿ. ಹಾಗೆ ಕೂತ್ಕೊಳ್ಳೋಣ ವಜ್ರಾಸನದಲ್ಲಿ ಅಥವಾ ಸುಖಾಸನ. ರಿಲ್ಯಾಕ್ಸ್. ಅಬ್ಸರ್ವ್ ಯುವರ್ ಬಾಡಿ. ನಿಮ್ಮ ದೇಹವನ್ನ ಗಮನಿಸ್ತಾ ಬನ್ನಿ. ಹಾಗೆ ಉಸಿರಾಟವನ್ನ ಗಮನಿಸಿ. ಅಬ್ಸರ್ವ್ ಯುವರ್ ಬ್ರೀತಿಂಗ್. ಕಮ್ ಬ್ಯಾಕ್ ಟು ನಾರ್ಮಲ್ ಬ್ರೀದಿಂಗ್. ನಿಮ್ಮ ಉಸಿರಾಟವನ್ನ ಸಹಜವಾದ ಸ್ಥಿತಿಗೆ ತಗೊಂಡು ಬನ್ನಿ. ಹಾಗೆ ಮೇಲೆ ಬರೋಣ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡೋಣ. ಸೂರ್ಯ ನಮಸ್ಕಾರದ ಅಭ್ಯಾಸ. ಸಮಸ್ಥಿತಿಗೆ ಬನ್ನಿ. ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. ಎರಡು ಕಾಲುಗಳನ್ನ ಸೇರಿಸೋಣ. ಎರಡು ಕೈಗಳು ಅಕ್ಕಪಕ್ಕ. ದೃಷ್ಟಿ ಮುಂದೆ ಇರಲಿ. ಮೊದಲಿಗೆ
ಮೊದಲಿಗೆ ನವನಾಸನ, ಎರಡೂ ಹಸ್ತವನ್ನ ಜೋಡಿಸಿ ಹಾಗೆ ಇನ್ಹೇಲ್ ಮಾಡ್ತಾ ಎರಡು ಕೈಗಳ ಮುಂಬದಿಯಿಂದ ಮೇಲೆ ಹಾಗೆ ಎಷ್ಟು ಮುಂದೆ ಬೆಂಡ್ ಮಾಡ ಊರ್ಧ್ವ ಹಸ್ತಾಸನ. ಹಾಗೆ ಉಸಿರು ಬಿಡ್ತಾ ದೇಹವನ್ನ ಬಾಗಿಸಿ ಪಾದ ಹಸ್ತಾಸನ ಸ್ಥಿತಿ. ಹಾಗೆ ಎಡಗಾಲನ್ನ ಹಿಂದೆ, ಎರಡು ಹಸ್ತವನ್ನ ಪಾದದ ಅಕ್ಕಪಕ್ಕದಲ್ಲಿರಿಸಿ ಕತ್ತು ಮೇಲೆ ದೃಷ್ಟಿ ಮೇಲಿರಲಿ. ಅಶ್ವ ಸಂಚಾಲನಾಸನ ಸ್ಥಿತಿ. ಬಲಗಾಲ ನಿಂತ್ಕೊಳ್ಳೋಣ, ಪರ್ವತಾಸನ ಸ್ಥಿತಿ. ಹಿಂದೆ ಪಾದವನ್ನ ಮುರಿ, ನಿಮ್ಮ ದೃಷ್ಟಿಯನ್ನ ಒಳ ಭಾಗದಲ್ಲಿ ಫೋಕಸ್ ಆನ್ ನಾರ್ಮಲ್ ಪೋರ್ಷನ್. ಹಾಗೆ ಮಂಡಿಯನ್ನ ಕೆಳಗಿಳಿಸಿ ನಿಮ್ಮ ಅಷ್ಟಾಂಗ ಗಮನಾಸನ ಸ್ಥಿತಿ. ಹೊಟ್ಟೆಯ ಭಾಗವನ್ನ ಟಚ್ ಮಾಡೋದು ಬೇಡ. ಹಾಗೆ ತಗೊಳ್ತಾ ಭುಜಂಗಾಸನ ಸ್ಥಿತಿ. ಇನ್ಹೇಲ್ ಹಾಗೆ ಉಸಿರು ಬಿಡ್ತಾ ಎಕ್ಸೇಲ್ ಅಂಡ್ ಪರ್ವತಾಸನ. ಹಾಗೆ ಲೆಫ್ಟ್ ಲೆಗ್ ಫ್ರಂಟ್ ಅಶ್ವ ಸಂಚಾಲನಾಸನ ಸ್ಥಿತಿ. ಹಾಗೆ ರೈಟ್ ಲೆಗ್ ಫ್ರಂಟ್ ಪಾದ ಹಸ್ತಾಸನ ಸ್ಥಿತಿ. ಹಾಗೆ ಉಸಿರು ಊರ್ಧ್ವ ಹಸ್ತಾಸನ ಸ್ಥಿತಿ. Then come back to Namanasana. Relax. So ಈಗ ಒಂದೊಂದೇ ಅಭ್ಯಾಸವನ್ನ ನಿಧಾನಗತಿಯಲ್ಲೇ ಮಾಡ್ತಾ ಅಭ್ಯಾಸವನ್ನ ಹೊಸದಾಗಿದ್ದೀರಿ ಅವರಿಗೆ ಅಭ್ಯಾಸವನ್ನ ಕಲಿತಾ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಎರಡು ಕೈಗಳನ್ನ ಜೋಡಿಸೋಣ. ನಮನಾಸನ. ನಮನಾಸನ ನೋಡಿ, ಎರಡು ಹಸ್ತವನ್ನ ದಯವಿಟ್ಟು ಎದೆ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಹಾಗೆ ಇನ್ಹೇಲ್ ಮಾಡ್ತಾ ಕೈಗಳನ್ನ ಮುಂದೆಯಿಂದ ಹಿಂದೆ, ಹಾಗೆ ಉಸಿರು ಬಿಡ್ತಾ ನಿಮ್ಮ ದೇಹವನ್ನ ಬೆಂಡ್ ಮಾಡಿ ನೆಲಕ್ಕೆ ಕೈಗಳನ್ನ ಟಚ್ ಮಾಡೋ ಪ್ರಯತ್ನ. ಸಾಧ್ಯವಾದ್ರೆ ನಿಮ್ಮ ಮಂಡಿಯ ಭಾಗವನ್ನ ಕಡೆಯಿಂದ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಎಡಗಾಲ ಹಿಂದೆ ತಗೊಳ್ಳೋಣ. ಎಡಗಾಲ ಹಿಂದೆ ಅಶ್ವ ಸಂಚಾಲನಾಸನ. ಕತ್ತು ಮೇಲೆ ದೃಷ್ಟಿ ಮೇಲಿರಲಿ, ಎರಡು ಹಸ್ತಗಳು ನೆಲದ ಮೇಲೆ. ಹಾಗೆ ಬಲಗಾಲ ಹಿಂದೆ ಪರ್ವತಾಸನ ಸ್ಥಿತಿ. ದೃಷ್ಟಿ ನಿಮ್ಮ ಮುಕ್ಕುಳ ಭಾಗದಲ್ಲಿ. ಹಾಗೆ ಅಷ್ಟಾಂಗ ನಮನಾಸನ. ಅಷ್ಟ ಅಂಗಗಳನ್ನ ಮಾತ್ರ ನಾವು ನೆಲಕ್ಕೆ ಟಚ್ ಮಾಡ್ತೀವಿ. ಸ್ಟಮಕ್ ಪೋರ್ಷನ್ ಅನ್ನ ಲಿಫ್ಟ್ ಮಾಡಿ. ಹಾಗೆ ಉಸಿರು ತಗೊಳ್ತಾ ಭುಜಂಗಾಸನ ಸ್ಥಿತಿ. ಶೋಲ್ಡರ್ ಓಪನ್ ಆಗಲಿ, ಕತ್ತು ಮೇಲೆ ದೃಷ್ಟಿ ಮೇಲೆ. ಹಾಗೆ ಉಸಿರು ಬಿಡ್ತಾ ಪರ್ವತಾಸನ ಸ್ಥಿತಿ. ನಿಮ್ಮ ಎರಡು ಪಾದಗಳನ್ನ ಉಂಗುಳಿ ನೆಲಕ್ಕೆ, ಇಮ್ಮಡಿ ನೆಲಕ್ಕೆ ಟಚ್ ಆಗಬೇಕು. ದೃಷ್ಟಿ ನಿಮ್ಮ ನಾವಲ್ ಕಡೆಗೆ. ಹಾಗೆ ಎಡಗಾಲನ್ನ ಮುಂದೆ ಅಶ್ವ ಸಂಚಾಲನಾಸನ ಸ್ಥಿತಿ. ಹಾಗೆ ಬಲಗಾಲ ಮುಂದೆ ಪಾದ ಹಸ್ತಾಸನ ಸ್ಥಿತಿ. ಹಾಗೆ ಉಸಿರು ತಗೊಳ್ತಾ ಊರ್ಧ್ವ ಹಸ್ತಾಸನ. ಹಿಂದೆ ಬೆಂಡು ಮಾಡಿ ದೇಹವನ್ನ ಎಷ್ಟಾದ್ರೂ ಎಷ್ಟು ನಿಮ್ಮ ಶಕ್ತಿಯಾನುಸಾರ ಅಭ್ಯಾಸವನ್ನ ಮಾಡಿ. ಹಾಗೆ ಎರಡು ಕೈಗಳನ್ನ ಉಸಿರು ಬಿಡ್ತಾ
ಮುಂದೆ ಜೋಡಿಸೋಣ. ನಮನಾಸನ ಸ್ಥಿತಿಗೆ ವಾಪಸ್. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರಾಟವನ್ನು ಮಾಡ್ತಾ ಹೆಚ್ಚು ಹೆಚ್ಚು ನಿಮ್ಮ ಆಕ್ಸಿಜನ್ ಫ್ಲೋ ಇಂಟೇಕ್ ಹೆಚ್ಚು ಮಾಡ್ಕೊಳ್ತಾ ಹೋಗೋಣ. ಮುಂದಿನ ಅಭ್ಯಾಸಗಳಿಗೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈಗ ಮತ್ತೊಮ್ಮೆ ಅಭ್ಯಾಸವನ್ನ ಮಾಡಿ. ಮೊದಲಿಗೆ ನಮನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಎಡಗಾಲು ಮುಂದೆ. ಲೆಫ್ಟ್ ಲೆಗ್ ಸ್ಟ್ರೆಚ್. ಸ್ಟ್ರೆಚ್ ಬ್ಯಾಕ್. ಹಾಗೆ ಬಲಗಾಲು ಮುಂದೆ ತಗೊಂಡು ಅಷ್ಟಾಂಗ ನಮನಾಸನ ಸ್ಥಿತಿ. ಭುಜಂಗಾಸನ ಸ್ಥಿತಿ. ಹಾಗೆ ಪರ್ವತಾಸನ ಸ್ಥಿತಿ. ಅಶ್ವ ಸಂಚಾಲನಾಸನ. ಎಡಗಾಲು ಮುಂದೆ, ಬಲಗಾಲು ಮುಂದೆ. ಪಾದಹಸ್ತಾಸನ ಸ್ಥಿತಿ. ಹಾಗೆ ಉಸಿರು ತಗೊಳ್ತಾ ಊರ್ಧ್ವಹಸ್ತಾಸನ. ಉಸಿರು ಬಿಡ್ತಾ ನಮನಾಸನ ಸ್ಥಿತಿ. ರಿಲ್ಯಾಕ್ಸ್. ಈಗ ಇದೇ ಅಭ್ಯಾಸವನ್ನ ಒಂದೆರಡು ಬಾರಿ ವೇಗವಾಗಿ ಮಾಡ್ತಾ ಹೋಗೋಣ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಲೆಫ್ಟ್ ಲೆಗ್. ಪಂಚ ಷಟ್ ಸಪ್ತ ಅಷ್ಟ. ನವ. ಎಡಗಾಲು ಮುಂದೆ. ದಶ ಏಕಾದಶ ದ್ವಾದಶ. ರಿಲ್ಯಾಕ್ಸ್. ಏಕಂ ದ್ವೇ ತ್ರೀಣಿ ಚತ್ವಾರಿ. ಎಡ. ಪಂಚ ಸಪ್ತ ಅಷ್ಟ ನವ ದಶ. ಎಡ. ಏಕಾದಶ ದ್ವಾದಶ ತ್ರಯೋದಶ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಹಾಗೆ ರಿಲ್ಯಾಕ್ಸ್ ಮಾಡಿ ವಜ್ರಾಸನ ಸ್ಥಿತಿ. ಅಬ್ಸರ್ವ್ ಯೋರ್ ಬ್ರೀದಿಂಗ್. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. Deep breathe in and breathe out. ಈಗ ಕೆಲವು ಆಸನ ಅಭ್ಯಾಸಗಳನ್ನ ಮಾಡೋಣ. ವೆರಿ ಸಿಂಪಲ್ ಆಸನ ಅಭ್ಯಾಸ ಇವತ್ತು. ಆ ನಂತರ ಹಂತ ಹಂತವಾಗಿ ನಾವು ಹೆಚ್ಚು ಮಾಡ್ತಾ ಅಭ್ಯಾಸವನ್ನ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ. ಈಗ ಮೊದಲಿಗೆ ಇದು ವಜ್ರಾಸನ. ಊಟ ಆದ ನಂತರವೂ ಮಾಡುವಂತ ಏಕೈಕ ಆಸನ ಅಭ್ಯಾಸ ಇದು ವಜ್ರಾಸನ. ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುವಂತಹ ಆಸನ ಅಭ್ಯಾಸ. ನಮ್ಮ ಕಾಲುಗಳ ಬಲವನ್ನ ಹೆಚ್ಚಿಸುವಂತದ್ದು. ಯಾರಿಗೆ ಮಂಡಿ ನೋವಿದೆ ಅವರು ಈ ಅಭ್ಯಾಸದಲ್ಲಿ ಹೆಚ್ಚು ಕೂರೋದು ಬೇಡ. ಪ್ರಯತ್ನವನ್ನ ಮಾಡ್ತಾ ಬನ್ನಿ ಕೂರ್ಲಿಕ್ಕೆ. ಸೊ ಯಾರು ಮೊದಲಿಗೆ ಅಭ್ಯಾಸವನ್ನ ಮಾಡ್ತಾ ಇದ್ರಿ ಅವರು ಸ್ವಲ್ಪ ಒಂದು ಟರ್ಕಿ ಟವಲ್ ರೋಲ್ ಮಾಡಿ ನಿಮ್ಮ ಕಾಲಿನ ಕೆಳಭಾಗದಲ್ಲಿ ಆಂಕಲ್ ಪೋರ್ಷನ್ ಅಲ್ಲಿ ಇಟ್ಕೊಳ್ಳಿ. ಸೊ ಅದು ನಿಮ್ಗೆ ಮೃದುತ್ವವನ್ನ ಕೊಡುತ್ತೆ. ಅದನ್ನ ನಿಮ್ಗೆ ಮಾಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪಾದವನ್ನ ಹಿಂದೆ ಈ ರೀತಿಯಾಗಿ ನಿಮ್ಮ ಪಾದದ ಮೇಲೆ ಹೀಗೆ ನಿಮ್ಮ ಹಿಪ್ಸ್ ಅನ್ನ ಕೂಡಿಸ್ಬೇಕು. ಇದು ವಜ್ರಾಸನ ಸ್ಥಿತಿ. ಹಾಗೆ ಈಗ ಹಾಗೆ ಮೇಲ್ಬರಣ ನೋಡಿ. ಇದು ಮಲಾಸನ ಸ್ಥಿತಿ.
ಇದು ನಾವು ಮಲಾಸನ ಅಂತ ಕರಿತೀವಿ. ಬೆಳಗ್ಗೆ ಎದ್ದಾಗ ಈ ಅಭ್ಯಾಸವನ್ನ ಮಾಡಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಈ ಅಭ್ಯಾಸದಿಂದ ಆ ಪ್ರಾಬ್ಲಮ್ ನ ನಿವಾರಣೆ ಮಾಡ್ಕೊಳ್ತಾ ಹೋಗುದು. ಈಗ ಈ ಅಭ್ಯಾಸ ಸ್ವಲ್ಪ ಕೆಲವರಿಗೆ ಕಷ್ಟ ಆಗುತ್ತೆ. ಯಾರಲ್ಲಿ ಇಂಡಿಯನ್ ಸ್ಟೈಲ್ ಕಮೋಡ್ ಇಲ್ವಾ, ಸೊ ಅಂತವರಿಗೆ ಇದು ಅಭ್ಯಾಸ ಕಷ್ಟ. ಹಾಗೆ ನಿಧಾನಗತಿಯಲ್ಲಿ ಮೇಲೆ. ವೆರಿ ಗುಡ್. ಸೊ ಈಗ ಮೊದಲಿಗೆ ತಾಡಾಸನ ಸ್ಥಿತಿ. ಮೊದಲಿಗೆ ಸಮಸ್ಥಿತಿ ಬನ್ನಿ. ಸ್ಟ್ಯಾಂಡ್ ಸ್ಟ್ರೇಟ್. ನಿಮ್ಮ ಎರಡು ಪಾದವನ್ನು ಜೋಡಿಸಿ, ಎರಡು ಕೈಗಳ ಹಾಗೆ ಇನ್ಹೇಲ್ ಮಾಡ್ತಾ ಎರಡು ಕೈಗಳನ್ನ ಪಾರ್ಶ್ವದಿಂದ ಮೇಲೆ, ಹಸ್ತಗಳು ಮೇಲ್ಮುಖ. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮೇಲೆ ಜೋಡಿಸೋಣ. ಕೈಗಳೆರಡನ್ನು ಸ್ಟ್ರೆಚ್ ಮಾಡಿ ನಿಮ್ಮ ಗಮನವನ್ನ ಹೊಟ್ಟೆಯ ಮೇಲೆ ಫೋಕಸ್ ಆನ್ ಯುವರ್ ಡಯಾಫ್ರಮ್. ಈಗ ಎರಡು ಹಸ್ತವನ್ನ ಬದ್ದಾಗುಳಿ ಜೋಡಿಸಿ ಎರಡು ಹಸ್ತವನ್ನ ಒಟ್ಟಿಗೆ ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಸ್ಟ್ರೆಚ್ ಯುವರ್ ಪಾಮ್ಸ್ ಔಟ್. ಹಾಗೆ ಹೀಲ್ಸ್ ರೈಸ್ ಮಾಡ್ತಾ ಬನ್ನಿ. ರೈಸ್ ಯುವರ್ ಹೀಲ್ಸ್. ದೃಷ್ಟಿ ಮುಂದೆ ಇದೆ. ಫೋಕಸ್ ಫ್ರಂಟ್. ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. ಇದು ಬ್ಯಾಲೆನ್ಸಿಂಗ್ ಆಸನ. ನಿಮ್ಮ ಶರೀರವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಭ್ಯಾಸ. ಮಕ್ಕಳಿಗೆ ಹೈಟ್ ಬೆಳಲಿಕ್ಕೆ ಇದು ಉತ್ತಮವಾದಂತಹ ಅಭ್ಯಾಸ. ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಿಧಾನವಾಗಿ ಮಡಿಯನ್ನ ಕೆಳಗಿಳಿಸಿ. ಇಲ್ಲಿ ಸ್ಟಾಪ್. ಹಾಗೆ ಎರಡು ಕೈಗಳನ್ನ ಜೋಡಿಸೋಣ. ನಿಧಾನವಾಗಿ ಉಸಿರು ಬಿಡ್ತಾ ಪಾರ್ಶ್ವದಿಂದ ಕೆಳಗಿಳಿಸಿ. ರಿಲ್ಯಾಕ್ಸ್. ಇದು ತಾಡಾಸನ. ಈಗ ಮುಂದಿನ ಅಭ್ಯಾಸ ವೃಕ್ಷಾಸನ ಮಾಡ್ತಾ ಹೋಗೋಣ. ವೃಕ್ಷಾಸನ ನಿಧಾನವಾಗಿ ಅಭ್ಯಾಸವನ್ನು ಮಾಡಿ. ಯಾರಿಗೆ ಮೊದಲನೇ ಅಭ್ಯಾಸ ಆಗ್ತಿದ್ದು ಸೊ ಅವರು ಗೋಡೆ ಸಹಾಯ ಮಾಡಿ ತಗೊಂಡು ಅಭ್ಯಾಸವನ್ನ ಮಾಡ್ತಾರೆ. ಮತ್ತಿಗೆ ನಿಮ್ಮ ಬಲಪಾದವನ್ನ ಎಡದೊಳಗೆ ಒತ್ತಿ ಇಡೋಣ. From the right side, right foot on left side. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ದೇಹವನ್ನ. ಸೊ ಹಾಗೆ ಎರಡು ಕೈಗಳನ್ನ ಸೊಂಟದ ಮೇಲಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಎರಡು ಕೈಗಳನ್ನ ಪಾರ್ಶ್ವದಲ್ಲಿ ಚಾಚೋಣ. ಹಸ್ತ ಮೇಲ್ಮುಖ. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳ ಮೇಲೆ. ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ತಾ ಬನ್ನಿ. ಸ್ಥಿತಿಯಲ್ಲಿ ಇರುವಾಗ ಉಸಿರಾಟವನ್ನ ಮಾಡ್ತಾ ಹೋಗ್ಬೇಕು. ಯಾರಿಗೆ ಮಂಡಿಯ ಮೇಲ್ಭಾಗಕ್ಕೆ ನಿಮ್ಮ ಕಾಲನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ವೋ ಅವರು ಮಂಡಿಯ ಕೆಳಭಾಗದಲ್ಲಿ ಇಡಿ. ಮಂಡಿಯ ಮೇಲೆ ಇಡೋದು ಬೇಡ. ಡೋಂಟ್ ಕೀಪ್ ಯುವರ್ ಫುಟ್ ಆನ್ ಯುವರ್ ನೀ. ನಿಮಗೆ ಒತ್ತಡ ಬೀಳುತ್ತೆ, ಪ್ರೆಷರ್ ಆಗುತ್ತೆ. ಸೊ ಆ ಜಾಯಿಂಟ್ಸ್ ಗೆ ನಾವು ಯಾವುದೇ ಪ್ರೆಷರ್ ಕೊಡಬಾರ್ದು. ನೀ ಪೇನ್ ಇದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ. ಹಾಗೆ ನಿಧಾನವಾಗಿ ಕಾಲನ್ನ ಕೆಳಗಡೆ. ರಿಲ್ಯಾಕ್ಸ್. ಈಗ ಎಡ ಪಾರ್ಶ್ವದಿಂದ ಎಡ ಪಾದವನ್ನ ಬಲ ಕಡೆಗೆ ಹತ್ತಿಡಿ. ಲೆಫ್ಟ್ ಫುಟ್ ಆನ್ ರೈಟ್ ಸೈಡ್. ಇದು ಪರ್ಪೆಂಡಿಕ್ಯುಲರ್ ಟು ದ ಲೆಫ್ಟ್ ಲೆಗ್. ನಿಮ್ಮ perpendicular to the right leg. Left leg should be perpendicular to the right leg. So ಹಾಗೆ ನಿಮ್ಮ ಎರಡು ಕೈಗಳನ್ನ ಪಕ್ಕದಲ್ಲಿ ಚಾಚಿ ಹಸ್ತ ಮೇಲ್ಮುಖ. ಹಾಗೆ ನಿಧಾನವಾಗಿ ತಗೊಳ್ತಾ ಕೈಗಳನ್ನ ಮೇಲೆ ಜೋಡಿಸಿ. ಇದು ಟ್ರೀ ಪೋಸ್. ವೃಕ್ಷಾಸನ. ಇದು ಕೂಡ ಬ್ಯಾಲೆನ್ಸಿಂಗ್ ಆಸನ. ನಮ್ಮ ಶರೀರವನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಹಾಗೆ ಮಾನಸಿಕವಾಗಿ ನಾವು ದೃಢತೆಯನ್ನು ಹೊಂದಲಿಕ್ಕೆ ಇದು ಮುಖ್ಯವಾದ ಅಭ್ಯಾಸ. ಇಟ್ ಇಂಪ್ರೂವ್ಸ್ ಅವರ್ ಮೆಂಟಲ್ ಸ್ಟೇಟಸ್ ಆಲ್ಸೋ. ದೃಷ್ಟಿ ಮುಂದೆ. ಈ ಅಭ್ಯಾಸವನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದೇ ಒಂದು ಟೆಕ್ನಿಕ್ ಅನ್ನ ಹೇಳ್ತೀನಿ. ಹಾಗೆ ಕೈಗಳನ್ನ ಕೆಳಗಡೆ, ಕಾಲನ್ನ ಕೆಳಗಡೆ ನಿಧಾನವಾಗಿ ಇಳಿಸ್ತಾ ಹೋಗೋಣ. ಸೊ ಈ ಅಭ್ಯಾಸದಲ್ಲಿ ಆ ಸ್ಥಿತಿಯಲ್ಲಿ ಇರುವಾಗ, ವೃಕ್ಷಾಸನ ಸ್ಥಿತಿಯಲ್ಲಿ ಇರುವಾಗ
ನಿಮ್ಮ ದೃಷ್ಟಿ ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ ಫೋಕಸ್ ಮಾಡ್ತಾ ಇರಬೇಕು. ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಅವಾಗ ನೀವು ಹೆಚ್ಚು ಸಮಯ ಈ ಒಂದು ಅಭ್ಯಾಸದಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಹೋಗುತ್ತೆ. ಈಗ ಮುಂದಿನ ಅಭ್ಯಾಸ ಗರುಡಾಸನ. ನಿಮ್ಮ ಬಲಗಾಲನ್ನ ಎಡಗಾಲಿಗೆ ಹಾಗೆ ನಿಮ್ಮ ಕೈಯನ್ನು ಸಹ ಈ ರೀತಿಯಾಗಿ, ಇದು ಕೂಡ ಬ್ಯಾಲೆನ್ಸಿಂಗ್ ಆಸನ. ಮಂಡಿ ನೋವಿರುವವರಿಗೆ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ಮಂಡಿ ನೋವಿನ ನಿವಾರಣೆ ಮಾಡ್ಕೊಳ್ಬಹುದು. ಮಂಡಿನಲ್ಲಿ ಯಾವುದೇ ರೀತಿಯ ಒಂದು ಯಾವುದೇ ನ್ಯೂನತೆ ಇದ್ರೆ ಅದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ಹಾಗೆ ಬಿಡಿಸ್ಕೊಳ್ಳೋಣ. ಮತ್ತೆ ಈಗ ಆಪೋಸಿಟ್ ಸೈಡ್ ನಿಮ್ಮ ಲೆಫ್ಟ್ ಲೆಗ್ ನ ರೈಟ್ ಲೆಗ್. ಸೊ ಹಾಗೆ ಇದು ಕೂಡ ಆಪೋಸಿಟ್ ಸೈಡ್ ಅಲ್ಲಿ. ಈಗ ಎಡಗೈ ಮೇಲೆ ಮತ್ತೆ ಬಲಗೈ ಈ ರೀತಿ. ರಿಲ್ಯಾಕ್ಸ್. ಕಾಲನ್ನ ಬಿಡಿಸ್ಕೊಳ್ಳೋಣ. ರಿಲ್ಯಾಕ್ಸ್. ಸೊ ಹಾಗೆ ಈಗ ವಜ್ರಾಸನ ಸ್ಥಿತಿಗೆ ಬರೋಣ. ವಜ್ರಾಸನ ಸ್ಥಿತಿ. ಈಗ ಮಂಡೂಕಾಸನ ಮಾಡೋಣ. ಸೊ ನಿಮ್ಮ ವಜ್ರಾಸನ ಸ್ಥಿತಿಗೆ ಬಂದು ಎರಡು ಕೈಗಳನ್ನ ಮುಷ್ಟಿ ಮಾಡಿ. ಸೊ ಹಾಗೆ ನಿಮ್ಮ ಕೈಗಳನ್ನ ಹೊಟ್ಟೆಯ ಭಾಗಕ್ಕೆ ನೋಡಿ ಈ ರೀತಿಯಾಗಿ ಹೀಗೆ ಇಟ್ಕೊಳ್ಳೋದು. ಓಕೆ, ಈ ರೀತಿಯಾಗಿ ಪ್ರೆಸ್ ಮಾಡಿ ಉಸಿರನ್ನ ಹೊರಗಡೆ ಹಾಕ್ಬಿಡಿ ಸಂಪೂರ್ಣವಾಗಿ. ಆ ನಂತರ ದೇಹವನ್ನ ಬೆಂಡ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ದೇಹವನ್ನ ಬೆಂಡ್ ಮಾಡಿ. ಆ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. 5, 4, 3, 2, 1 ಅಪ್. ಹಾಗೆ ಉಸಿರು ತಗೊಳ್ತಾ ಇರಿ. ಸೊ ಈ ಅಭ್ಯಾಸದಲ್ಲಿ ಮುಖ್ಯವಾಗಿ ನಮ್ಮ ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಆಗೋದ್ರಿಂದ, ಸೊ ಯಾರಿಗೆಲ್ಲ ಸಕ್ಕರೆಯ ಒಂದು ಪ್ರಮಾಣ ದೇಹದಲ್ಲಿ ವ್ಯತ್ಯಾಸವಿರ್ತದೋ, ಡಯಾಬಿಟಿಸ್ ಪ್ರಾಬ್ಲಮ್ ಇರುವವರಿಗೆ ಸೊ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ನಮ್ಮ ಪ್ಯಾಂಕ್ರಿಯಾಸ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಇನ್ಸುಲಿನ್ ಪ್ರಮಾಣ ಸರಿಯಾದ ರೀತಿಯಲ್ಲಿ ಸೊ ಬ್ಯಾಲೆನ್ಸಿಂಗ್ ಆಗಿ ನಮ್ಮ ದೇಹದಲ್ಲಿ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಡಯಾಬಿಟಿಸ್ ಪೇಷಂಟ್ಸ್. ಸೊ ಈಗ ಅದೇ ಅಭ್ಯಾಸವನ್ನ ಇನ್ನೊಂದು ರೀತಿಯಲ್ಲಿ ಮಾಡೋಣ. ಎಡ ಹಸ್ತವನ್ನ ನಿಮ್ಮ ಹೊಟ್ಟೆ ಮೇಲೆ, ಹಾಗೆ ಬಲ ಹಸ್ತವನ್ನ ಅದರ ಮೇಲೆ, ಹಾಗೆ ಒಮ್ಮೆ ಉಸಿರನ್ನ ಹೊರಗಡೆ ಹಾಕಿ ಅಭ್ಯಾಸವನ್ನ ಮಾಡಬಹುದು. ಇಲ್ಲಾಂದ್ರೆ ಹೊಟ್ಟೆ ಒಳಗಡೆ ಹೇಳ್ಕೊಂಡು ನಿಧಾನವಾಗಿ ಉಸಿರನ್ನ ಬಿಡ್ತಾ ನೀವು ನೆಲಕ್ಕೆ ಬಗ್ಗ ಅಭ್ಯಾಸವನ್ನ ಮಾಡಬಹುದು. ನಿಮ್ಮ ಶಕ್ತಿಯಾನುಸಾರ ಎಷ್ಟಾಗುತ್ತೆ ಅಷ್ಟು ನಿಮ್ಮ ದೇಹವನ್ನ ಬಾಗಿಸಿ ಉಸಿರಾಟವನ್ನ ಮಾಡಿ. 5, 4, 3, 2, 1. ಇನ್ಹೇಲ್ ಮಾಡ್ತಾ ಮೇಲೆ ರಿಲ್ಯಾಕ್ಸ್. ಈಗ ಕಾಲನ್ನ ಚಾಚೋಣ. ಎರಡು ಕಾಲುಗಳನ್ನ ಬಿಡಿಸ್ಕೊಂಡು ಚಾಚೋಣ. ಸಮದಂಡಾಸನ ಸ್ಥಿತಿ ಬಳಿ ಎರಡು ಕಾಲುಗಳನ್ನ ನೇರವಾಗಿ, ಎರಡು ಪಾದಗಳು ಒಟ್ಟಾಗಿ ಸೇರಿಸೋಣ. both foot together. ಎರಡು ಹಸ್ತವನ್ನ ಪಕ್ಕದಲ್ಲಿಟ್ಟು ಬೆನ್ನನ್ನ ನೇರ ಮಾಡೋಣ. Keep your spine straight. ದೃಷ್ಟಿ ಮುಂದೆ, ಫೋಕಸ್ ಫ್ರಂಟ್. ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. ಮೇರುದಂಡಾಸನ. ಈ ಒಂದು ಅಭ್ಯಾಸ ನಮ್ಮ ಮೇರುದಂಡದ ಬಲವನ್ನ ಹೆಚ್ಚಿಸಲಿಕ್ಕೆ ಉತ್ತಮವಾದಂತಹ ಅಭ್ಯಾಸ. ಬೆನ್ನು ನೋವಿರುವವರು ಈ ಅಭ್ಯಾಸವನ್ನ ಹೆಚ್ಚು ಹೆಚ್ಚು ಮಾಡ್ತಾ ನಿಮ್ಮ ಬೆನ್ನು ನೋವಿನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ
ಇದು ಒಳ್ಳೆಯ ಅಭ್ಯಾಸ. ಈಗ ಮುಂದಿನ ಅಭ್ಯಾಸ ವಕ್ರಾಸನ ಮಾಡ. ನಿಮ್ಮ ಬಲಗಾಲನ್ನು ಮಡಚಿ ಎಡಪಾದದ ಪಕ್ಕದಲ್ಲಿ. ಸೊ ಹಾಗೆ ಬಲ ಹಸ್ತವನ್ನ ಹಿಂದೆ ತಗೊಂಡೋಗೋಣ. ಹಿಂದೆ ದೇಹವನ್ನು ಸ್ವಲ್ಪ ಬಲಕ್ಕೆ ಟರ್ನ್ ಮಾಡೋಣ, ರೈಟ್ ಸೈಡ್. ಸೊ ಹಾಗೆ ಎಡ ಹಸ್ತದಿಂದ ನಿಮ್ಮ ಎಡ ಮಂಡಿಯನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕತ್ತನ್ನು ಜಾಸ್ತಿ ಹಿಂದೆ ಸಂಪೂರ್ಣವಾಗಿ ಹಿಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿ. ಇದು ಕೂಡ ಡಯಾಬಿಟಿಸ್ ಇರುವವರಿಗೆ ರಾಮಬಾಣ. ನಿಮ್ಮ ಹೊಟ್ಟೆಯ ಭಾಗಕ್ಕೆ ಹೆಚ್ಚು ಪ್ರೆಷರ್ ಕೊಡೋದ್ರಿಂದ ಸೊ ನಮಗೆ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ಹೊಟ್ಟೆಯ ಭಾಗಗಳನ್ನ ಕರಗಿಸಲಿಕ್ಕೆ ಕೂಡ ಇದು ಉತ್ತಮವಾದಂತಹ ಅಭ್ಯಾಸ. ಹಾಗೆ ಕೈಗಳನ್ನ ಬೆಳೆಸ್ಕೊಳ್ಳಿ. ಸೊ ಈಗ ಎಡ ಪಾರ್ಶ್ವದಿಂದ ಮಾಡಿ. ಎಡ ಪಾರ್ಶ್ವದಿಂದ ಎಡ ಪಾದವನ್ನ ಬಲಮಂಡಿ ಪಕ್ಕದಲ್ಲಿ, ಹಾಗೆ ಎಡ ಹಸ್ತವನ್ನ ಹಿಂದೆ, ಹಾಗೆ ನಿಮ್ಮ ಬಲಗೈಯನ್ನ ಬಳಸಿ ನಿಮ್ಮ ಬಲಮಂಡಿಯನ್ನ ಇಟ್ಕೊಳ್ಳಿ. ಹಾಗೆ ಕತ್ತನ್ನ ಎಡ ಪಾರ್ಶ್ವಕ್ಕೆ ಇಳಿಸಿ ಹಿಂದೆ. ಪಾದವನ್ನ ನೇರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ಬಿಡಿಸ್ಕೊಂಡ ರಿಲ್ಯಾಕ್ಸ್. ಈಗ ಹಾಗೆ ಹೊಟ್ಟ ಮೇಲೆ ಮಲಗಿ ಮಾಡುವಂತ ಒಂದೆರಡು ಅಭ್ಯಾಸವನ್ನ ಮಾಡ. ಮೊದಲಿಗೆ ಮಕರಾಸನ ಸ್ಥಿತಿ, ರಿಲ್ಯಾಕ್ಸ್ ಮಾಡ್ತಾ ಬರೋಣ. ಎರಡು ಪಾದವನ್ನ ನಿಮ್ಮ ಮ್ಯಾಟ್ ಎಷ್ಟಿದೆ ಅಷ್ಟು ಅಗಲ, 1.5 ಅಥವಾ 2 ಅಡಿ ಅಷ್ಟು ಅಗಲ ಮಾಡ್ಕೊಳ್ಳಿ ಪಾದವನ್ನ. ಲೆಗ್ ಅಪಾರ್ಟ್ 1.5 feet. ನಿಮ್ಮ ಹಿಮ್ಮಡಿ ಒಳಮುಖವಾಗಿರ್ಲಿ, ಬೆರಳುಗಳು ಹೊರಮುಖವಾಗಿರ್ಲಿ. ಹಾಗೆ ಎರಡು ಹಸ್ತದ ಮೇಲೆ ನಿಮ್ಮ ಹಣೆಯನ್ನ ಇಟ್ಟು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಬೆನ್ನು ನೋವಿರೋರಿಗೆ ಈ ಅಭ್ಯಾಸ ತುಂಬಾ ರಿಲ್ಯಾಕ್ಸ್ ಕೊಡುವಂತಹ ಅಭ್ಯಾಸ. ಮಕರಾಸನ ಸ್ಥಿತಿ. ಮಾನಸಿಕ ಒಂದು ತಳಮಳ ಇದ್ದವರು, ಹೆಚ್ಚು ಆಂಗ್ಸೈಟಿ ಇದ್ದವರು, ಟೆನ್ಷನ್ ಇದ್ದವರು ಈ ಅಭ್ಯಾಸದಿಂದ ಮಾನಸಿಕವಾಗಿ ನಾವು ವಿಶ್ರಾಂತಿಯನ್ನ ಪಡಿತಾ ಹೋಗ್ಬೋದು. ಹಾಗೆ ಕೂಡ ದೈಹಿಕವಾಗಿ ನಮ್ಮ ಬೆನ್ನು ನೋವಿಗೆ, ಬೆನ್ನಿನ ಭಾಗಕ್ಕೆ ವಿಶ್ರಾಂತಿಯನ್ನ ಕೊಡ್ತಾ ಆ ಭಾಗವನ್ನ ಬಲಯುತವಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಮುಖ್ಯವಾದಂತಹ ಅಭ್ಯಾಸ. ಈಗ ಮುಂದಿನ ಅಭ್ಯಾಸ ಮಾಡೋಣ. ಕಾಲುಗಳನ್ನ ಜೋಡಿಸಿ ಎರಡು ಹಸ್ತವನ್ನ ನಿಮ್ಮ ಎದೆಯ ಪಕ್ಕದಲ್ಲಿಡಿ. ಹಾಗೆ ನಿಧಾನವಾಗಿ ನಿಮ್ಮ ದೇಹವನ್ನ ಉಸಿರುಗೊಳ್ತಾ ಮೇಲೆ ನಾಭಿಯವರೆಗೆ ಮಾತ್ರ ದೇಹವನ್ನ ಮೇಲೆ ತೆಗೆಯಿರಿ. ಭುಜಂಗಾಸನದ ಮೊದಲನೇ ಸ್ಥಿತಿ. ಸೊ ಈ ಅಭ್ಯಾಸ ನಮಗೆ ಬೆನ್ನು ನೋವಿನ ನಿವಾರಣೆಗೆ ಉತ್ತಮವಾದಂತಹ ಅಭ್ಯಾಸ. 5, 4, 3, 2, 1 ರಿಲ್ಯಾಕ್ಸ್. ಹಾಗೆ ಉಸಿರು ಬಿಡ್ತಾ ಕೆಳಗೆ ಎಕ್ಸ್ಹೇಲ್ ಡೌನ್. ಸೊ ಇದೇ ಅಭ್ಯಾಸವನ್ನ ಮತ್ತೆ ಮುಂದುವರಿಸಿ ಉಸಿರು ತಗೊಳ್ತಾ ನಿಮ್ಮ ಮೊಣಕೈನ ನೇರ ಮಾಡಿ ಉಸಿರು ತಗೊಳ್ತಾ ಮೇಲೆ ದೃಷ್ಟಿ ಮೇಲೆ, ಇಲ್ಲಿ ಕತ್ತು ಮೇಲೆ. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಯಾರಿಗೆ ಸೊಂಟದ ಭಾಗದಲ್ಲಿ ಹೆಚ್ಚು ನೋವಿದೆಯೋ ಅವರು ಈ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಸ್ವಲ್ಪ ಅಗಲ. ಹಾಗೆ ಉಸಿರು ತಗೊಳ್ತಾ ದೇಹವನ್ನ ಮೇಲೆ. ಹಿರಿಯ ಭುಜಂಗಾಸನ. ನಿಮ್ಮ ಬಲ ಪಾರ್ಶ್ವಕ್ಕೆ ತಿರುಗಿ ಹಿಂದೆ ನೋಡಿ. ನಿಮ್ಮ ಹೀಲ್ಸ್ ನ ನೋಡ್ತಾ ಬನ್ನಿ. ಬಲ ಪಾರ್ಶ್ವದಿಂದ ನಿಮ್ಮ ಎಡ ಹಿಮ್ಮಡಿಯನ್ನ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮುಂದೆ ಉಸಿರು ಬಿಡ್ತಾ ಕೆಳಗೆ. ಮತ್ತೆ ಉಸಿರು ತಗೊಳ್ತಾ ಮೇಲೆ. ಹಾಗೆ ಎಡ ಪಾರ್ಶ್ವದಿಂದ ನಿಮ್ಮ ಬಲ ಹಿಮ್ಮಡಿಯನ್ನು ನೋಡ್ತಾ ಬನ್ನಿ. Try to see your right heel. ಹಾಗೆ ಮುಂದೆ ಎಕ್ಸೇಲ್ ಡೌನ್. ರಿಲ್ಯಾಕ್ಸ್. ಸೊ ಈಗ ಎರಡು ಕಾಲುಗಳನ್ನ ಸೇರಿಸಿ ಎರಡು ಕೈಗಳನ್ನ ತೊಡೆಯ ಕೆಳಭಾಗದಲ್ಲಿ ಇಡಿ. ಹಸ್ತವನ್ನ ನಿಮ್ಮ
ಕೈ ಕೆಳಗಡೆ. ಹಾಗೆ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲೆ ಲಂಬವಾಗಿ, ಸೊ ಮಂಡಿಯನ್ನ ಮಡಿಸದೆ ಲಂಬವಾಗಿ ಮೇಲೆ ತೆಗೆದು. ನಿಮ್ಮ ಕಾಲನ್ನ ಯಾರು ಫುಲ್ ಮಾಡ್ತಾ ಇದ್ದಾರೆ ಇಲ್ವಾ ಹಾಗೆ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋಣ. ಹಾಗೆ ಉಸಿರು ಬಿಡ್ತಾ ಕೆಳಬೇಕು. ಹಾಗೆ ಇನ್ಹೇಲ್ ಮಾಡ್ತಾ ಲೆಫ್ಟ್ ಲೆಗ್ ಅಪ್, ಲೆಗ್ ಸ್ಟ್ರೇಟ್, ನೀ ಸ್ಟ್ರೇಟ್. ಹಾಗೆ ಎಕ್ಸೇಲ್ ಮಾಡ್ತಾ ಕೆಳಗೆ. ಹಾಗೆ ಎರಡು ಕಾಲನ್ನ ಒಟ್ಟಿಗೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಎರಡು ಕಾಲುಗಳನ್ನ ಎಷ್ಟಾಗುತ್ತೆ ಅಷ್ಟು ಸ್ಟ್ರೇಟ್ ಇರಬೇಕು, ಮಡ್ಚೋದು ಬೇಡ. ನಿಮ್ಮ ಚಿನ್ನ ನೆಲಕ್ಕೆ ಟಚ್ ಆಗಿರ್ಬೇಕು. ಹಾಗೆ ಉಸಿರು ಬಿಡ್ತಾ ರಿಲ್ಯಾಕ್ಸ್. ಮಕರಾಸನ ಸ್ಥಿತಿ. ಹಾಗೆ ಈಗ ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಎರಡು ಅಭ್ಯಾಸಗಳನ್ನ ಮಾಡೋಣ. ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ರಿಲ್ಯಾಕ್ಸ್. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಕೈಗಳು ಅಕ್ಕಪಕ್ಕ. ಹಾಗೆ ನಿಧಾನವಾಗಿ ಒಂದೊಂದೇ ಕಾಲನ್ನ ಮೇಲೆ ತೆಗಿ, ಲಂಬವಾಗಿ. ಹಾಗೆ ಕೆಳಗಡೆ ಬಲ ಎಡ, ಕೆಳಗೆ ಬಲ ಕೆಳಗೆ ಎಡ ಕೆಳಗೆ. ರೈಟ್ ಲೆಗ್ ಅಪ್ ಡೌನ್, ಲೆಫ್ಟ್ ಲೆಗ್ ಅಪ್ ಡೌನ್. ಮತ್ತೆ ಬಲ ಕೆಳಗೆ ಎಡ ಕೆಳಗೆ. ಸೊ ಹಾಗೆ ಈಗ ಎರಡು ಕಾಲನ್ನ ಮೇಲೆ ತೆಗೆಯೋಣ. ಸೊ ಯಾರಿಗೆಲ್ಲ ನಿಧಾನವಾಗಿ, ನಿಮಗೆ ಯಾರಿಗೆಲ್ಲ ಬೆನ್ನು ಇದೆ, ಸೊ ಯಾರಿಗೆಲ್ಲ ಸಾಧ್ಯವಿಲ್ವೋ ನಿಮ್ಮ ಶಕ್ತಿಯಾನುಸಾರ ಎರಡು ಕಾಲುಗಳನ್ನ ಲಂಬವಾಗಿ ಮೇಲೆ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಸ್ಟ್ರೇಟ್ ಆಗಿ ಇಟ್ಕೊಳ್ಳೋ ಪ್ರಯತ್ನ. ಎರಡು ಹಸ್ತಗಳು ನೆಲದ ಮೇಲೆ. ಹಾಗೆ ನಿಧಾನವಾಗಿ ಕೆಳಗೆ. ನಿಮ್ಗೆ ಯಾರಿಗಾದ್ರೂ ಸೊಂಟದ ಭಾಗದಲ್ಲಿ ನೋವಿರೋದು ಕಾಲನ್ನ ಮಡಚಿ ಆ ನಂತರ ಕೆಳಗಡೆ. ಈ ಅಭ್ಯಾಸವನ್ನ ನಿಧಾನಗತಿಯಲ್ಲಿ ಮಾಡಿ. ಈಗ ಏಕಪಾದ ಪವನ ಮುಕ್ತಾಸನ. ನಿಮ್ಮ ಬಲಗಾಲನ್ನ ಮಡಚಿ ಮೇಲ್ ತಗೊಳ್ಳಿ. ಎರಡು ಕೈಗಳಿಂದ ಬಿಗಿದಪ್ಪಿ ನಿಮ್ಮ ಎದೆಗೆ ಒತ್ತಿಡಿದೆ. ಹಾಗೆ ಮತ್ತೆ ಉಸಿರು ಬಿಡ್ತಾ ನಿಮ್ಮ ಕತ್ತನ್ನ ಮೇಲೆ, ಕತ್ತು ನೋವಿರುವಾಗ ಕತ್ತನ್ನ ಎತ್ತೋದು ಬೇಡ. ಹಾಗೆ ಕತ್ತನ್ನ ಮೇಲೆ ಎತ್ತು ನಿಮ್ಮ ಮಂಡಿಯ ಭಾಗಕ್ಕೆ ಮೂಗು, ಗಂಟ ಅಥವಾ ಹಣೆಯ ಭಾಗವನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪವನ ಮುಕ್ತಾಸನ, ಬೆಂಡ್ ರಿಲೀಸಿಂಗ್ ಆಸನ ಅಭ್ಯಾಸ. ಹಾಗೆ ನಿಧಾನವಾಗಿ ಕತ್ತನ್ನ ಇಳಿಸೋಣ, ಕಾಲನ್ನ ಚಾಚೋಣ. ಹಾಗೆ ಎಡ ಪಾರ್ಶ್ವಕ್ಕೆ ಎಡಗಾಲನ್ನ ಮಡಚಿ ಹಾಗೆ ಹೊಟ್ಟೆಯ ಸರೌಂಡಲ್ಲಿ ಎರಡು ಕೈಗಳಿಂದ ಬಿಗಿದಟ್ಟು ಎದೆಗೆ ಒತ್ತಿ ಹಿಡಿದೆ. ಹಾಗೆ ಕತ್ತನ್ನ ಮೇಲೆ ನಿಮ್ಮ ಮೂಗಿನ ಭಾಗ, ಹಣೆ ಯಾವುದಾದ್ರೂ ಒಂದು ಭಾಗವನ್ನ ಮುಟ್ಟಿಸ್ಬಿಟ್ಟು ಪ್ರಯತ್ನ ಮಾಡಿ. ನಿಮ್ಮ ನೀ ಪೋಷಣೆ. ಹಾಗೆ ಕತ್ತನ್ನ ಕೆಳಗೆ, ಕಾಲನ್ನ ಚಾಚನ, ರಿಲ್ಯಾಕ್ಸ್. ನಾವು ವಿಂಡ್ ರಿಲೀಸಿಂಗ್ ಆಸನ, ಅಂದ್ರೆ ಅಪಾನ ವಾಯು ನಮ್ಮ ಒಂದು ಈ ಅಭ್ಯಾಸದಿಂದ ಅಪಾನ ವಾಯು ನಮಗೆ ರಿಲೀಸ್ ಆಗ್ತಾ ಹೋಗುತ್ತೆ. ನೋಡಿ, ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಹಾಗೆ ಮಲ್ಗಿ. ನೀವು ಇವಾಗ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಕೆಲವು ಕಮಾಂಡ್ಸ್ ಕೊಡ್ತೀನಿ, ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಹಾಗೆ ಮಲ್ಗಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ರಿಲ್ಯಾಕ್ಸ್. ರಿಲ್ಯಾಕ್ಸ್.
leg apart, ಸ್ವಲ್ಪ ಕಾಲ ಅಗಲ ಮಾಡ್ಕೊಳ್ಳಿ. ನಿಮ್ಮ ಮ್ಯಾಟ್ ಎಷ್ಟಿದೆ ಅಷ್ಟು ಅಗಲ, ಕಾಲನ್ನ ನಿಮ್ಮ ಮ್ಯಾಟ್ ಎಷ್ಟಿದೆ ಅಷ್ಟು ಅಗಲ. ಮಲ್ಗಿ ಮ್ಯಾಟ್ ಮೇಲೆ ಆರಾಮಾಗಿ ವಿಶ್ರಾಂತಿ ಮಾಡಿ ಶವಾಸನ ಸ್ಥಿತಿಗೆ ಬನ್ನಿ. ಎರಡು ಕೈಗಳನ್ನ ಪಕ್ಕದಲ್ಲಿ ನಿಮ್ಮ ತೊಡೆಯ ಅಕ್ಕಪಕ್ಕ, ಹಸ್ತವು ಮೇಲ್ಮುಖವಾಗಿರಲಿ. ಹಸ್ತ ಮೇಲ್ಮುಖ, ಹಾಗೆ ಮೃದುವಾಗಿ ಕಣ್ಮುಚ್ಚಿ ನಿಮ್ಮ ಇಡೀ ಶರೀರವನ್ನೊಮ್ಮೆ ಗಮನಿಸಿ. ಈಗ ದೇಹಕ್ಕೆ ವಿಶ್ರಾಂತಿಯನ್ನ ಕೊಡ್ತಾ ಬರೋಣ. ಶರೀರವನ್ನ ಸಂಪೂರ್ಣವಾಗಿ ನೆಲಕ್ಕೆ ಹಾಸಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮಾನಸಿಕವಾಗಿ ವಿಶ್ರಾಂತಿಯನ್ನು ಕೊಡ್ತಾ ಬರೋಣ. ಶರೀರವು ನನ್ನದೆಲ್ಲ ಎಂದು ಭಾವಿಸಿ ನಾನು ಹೇಳುವಂತಹ ಭಾಗಗಳಿಗೆ ನಿಮ್ಮ ಮನಸ್ಸನ್ನ ಫೋಕಸ್ ಮಾಡ್ತಾ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ರಿಲ್ಯಾಕ್ಸ್ ಹೋಲ್ ಬಾಡಿ. ನಿಮ್ಮ ಮನಸ್ಸನ್ನ ಪಾದದ ತುದಿ ಬೆರಳುಗಳ ಕಡೆ ತಗೊಂಡು ಬನ್ನಿ. ಪಾದದ ಬೆರಳುಗಳು, ಪಾದ, ಕೆಮ್ಮಡಿ, ಆಂಕಲ್ ಜಾಯಿಂಟ್ಸ್, ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಆಳವಾದ ರಿಲ್ಯಾಕ್ಸ್. ಹಾಗೆ ನಿಮ್ಮ ಗಮನ ಮೀನ ಖಂಡಗಳ ಕಡೆಗೆ. ಫೋಕಸ್ ಆನ್ ಯೋರ್ ಕಾಫ್ ಮಸಲ್ಸ್. ಆ ಭಾಗಕ್ಕೆ ನಯವಾದ ವಿಶ್ರಾಮ. ನಿಮ್ಮ ಗಮನ ಮಂಡಿಯ ಭಾಗಕ್ಕೆ, ಮಂಡಿಯ ಮೂಳೆ, ಚಿಪ್ಪು ಮಸಲ್ಸ್ ಗಮನಿಸ್ತಾ ಬನ್ನಿ. ಆ ಭಾಗಕ್ಕೆ ಸುಂದರ ವಿಶ್ರಾಮ. ನಿಮ್ಮ ತೊಡೆಯ ಭಾಗವನ್ನು ಗಮನಿಸಿ, ಪೃಷ್ಠದ ಭಾಗವನ್ನು ಗಮನಿಸಿ. ಆ ಭಾಗಕ್ಕೆ ಆಳವಾದ ವಿಶ್ರಾಮ. ನಿಮ್ಮ ಗಮನ ಹೊಟ್ಟೆಯ ಭಾಗಕ್ಕೆ, ಅಲ್ಲಿ ಆಗುವಂತಹ ಎದೆಯ ಭಾಗವನ್ನ ಗಮನಿಸಿ. ಆ ಭಾಗದಲ್ಲಿ ಆಗುವಂತಹ ಉಬ್ಬುವಿಕೆ ಮತ್ತು ತಗ್ಗುವಿಕೆಯನ್ನ ಗಮನಿಸಿ. ಅಬ್ಸರ್ವ್ ಯುವರ್ ಚೆಸ್ಟ್ ಪೋರ್ಷನ್. ಹಾಗೆ ಎದೆಯ ಗೂಡೊಳಗಿರುವ ಹೃದಯ ಭಾಗವನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿಯನ್ನು. ನಿಮ್ಮ ಗಮನ ಭುಜದ ಭಾಗಕ್ಕೆ, ಭುಜದ ಸಂದು, ತೋಳು, ಹಸ್ತದ ಮಣಿಕಟ್ಟು, ತುದಿ ಬೆರಳುಗಳನ್ನ ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಮ. ಬೆನ್ನಿನ ಭಾಗವನ್ನ ಗಮನಿಸಿ. ಹಾಗೆ ಬೆನ್ನಿನ ಕಣಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ನಿಮ್ಮ ಗಮನ ಕತ್ತಿನ ಭಾಗಕ್ಕೆ, ಆ ಭಾಗಕ್ಕೆ ಆಳವಾದ ವಿಶ್ರಾಮ. ನಿಮ್ಮ ಮುಖದ ಭಾಗವನ್ನ ಗಮನಿಸಿ. ಹಣೆ, ಮೂಗು, ಕಣ್ಣು, ಮೂಗು, ಕೆನ್ನೆ, ಗಲ್ಲಗಳಿಗೆ ಸುಂದರ ವಿಶ್ರಾಂತಿ. ನಿಮ್ಮ ತಲೆಯ ಭಾಗವನ್ನ ಗಮನಿಸಿ. ಮೆದುಳಿನ ಭಾಗದಲ್ಲಿ ಇರುವಂತಹ ನರನಾಡಿಗಳನ್ನ ಗಮನಿಸಿ. ಆ ಭಾಗಗಳಿಗೆ ಸಂಪೂರ್ಣ ವಿಶ್ರಾಂತಿಯನ್ನ. ಮುಡಿಯಿಂದ ಪಾದದವರೆಗೆ, ಪಾದದಿಂದ ಮುಡಿಯವರೆಗೆ ಇಡೀ ದೇಹಕ್ಕೆ ವಿಶ್ರಾಂತಿ. ಮನಸ್ಸಿಗೆ ವಿಶ್ರಾಂತಿ. Relax.
ಈಗ ರಿಲ್ಯಾಕ್ಸ್ ಇಂದ ಹೊರಗಡೆ ಬರೋಣ. ನಿಮ್ಮ ಮನಸ್ಸನ್ನ ಅಂತರ್ ಪ್ರಪಂಚದಿಂದ ಬಾಹ್ಯ ಪ್ರಪಂಚಕ್ಕೆ ಹೊರತನ್ನಿ. ಇಲ್ಲಿ ಕೇಳುವಂತಹ ಶಬ್ದಗಳ ಕಡೆ ಗಮನ ಹರಿಸಿ. ವಾಹನಗಳ ಶಬ್ದ, ಪಶು ಪಕ್ಷಿಗಳ ಇಂಚರವನ್ನ ಆಲಿಸಿ, ಕ್ರಿಮಿಕೀಟಗಳ ಚೀಲ್ಕಾರವನ್ನ ಕೇಳಿ. ಹಾಗೆ ಇಡೀ ಶರೀರವನ್ನೊಮ್ಮೆ ಗಮನಿಸಿ ಶರೀರಕ್ಕೆ ಚಾಲನೆ ಕೊಡಿ. ಪಾದಗಳಿಗೆ ಚಾಲನೆ, ಕತ್ತಿಗೆ ಚಾಲನೆ ಕೊಡ್ತಾ ಎಡ ಬಲ ಸ್ವಲ್ಪ ಹೊರಳಿಸಿ ಶರೀರವನ್ನ. ಹಾಗೆ ಎರಡೂ ಕೈಗಳನ್ನ ಮೇಲೆ ತೆಗೆದು ಕಣ್ಣುಗಳಿಗೆ ಆ ಶಾಖವನ್ನ ಕೊಡಿ ಮತ್ತು ಕಣ್ಣುಗಳನ್ನ ಬಿಡಿಸ್ಕೊಡಿ. ಎರಡು ಕಾಲುಗಳನ್ನ ಜೋಡಿಸಿ ನಿಮ್ಮ ಬಲಗೈ ಹಿಂದೆ ತಗೊಂಡೋಗಿ ಎಡಗಾಲನ್ನ ಮಡಚಿ ಎಡ ಹಸ್ತವನ್ನ ನಿಮ್ಮ ಹೊಟ್ಟೆಯ ಮೇಲಿಟ್ಟು ಬಲಪಾರ್ಶ್ವಕ್ಕೆ ಹೊರಳಿ. ಹಾಗೆ ಎಡ ಹಸ್ತವನ್ನ ನೆಲಕ್ಕೆ ಊರಿ ಬಲಪಾರ್ಶ್ವದಿಂದ ಮೇಲೆ ಎದ್ದು ಕುಳಿತುಕೊಳ್ಳೋಣ. Sit straight. ಈಗ ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡೋಣ. We'll do some breathing exercise. So ಈಗ ಅದಕ್ಕೂ ಮೊದಲು ನೀವು ಕುಳಿತುಕೊಳ್ಳುವಂತ ಅಭ್ಯಾಸ ನಿಮ್ಮ ಶಕ್ತಿಯಾನುಸಾರ ಹೇಗೆ ಸಾಧ್ಯವೋ ಹಾಗೆ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಬೆನ್ನು ನೇರವಾಗಿ ಇಟ್ಕೊಳ್ಬೇಕು. ಸ್ಪೈನ್ ಕರೆಕ್ಟ್, ನೆಕ್ ಕರೆಕ್ಟ್, ಸ್ಟ್ರೇಟ್. ವೆರಿ ಗುಡ್. ನಿಮ್ಮ ಹಸ್ತವನ್ನ ಚಿನ್ಮುದ್ರ, ಎರಡು ಹಸ್ತವು ತೊಡೆಯ ಮೇಲೆ. ನಾವು ಪ್ರಾಣಾಯಾಮದ ಅಭ್ಯಾಸದಲ್ಲಿ 8 ಪ್ರಾಣಾಯಾಮದ ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ತೀವಿ. ಈ 8 ಪ್ರಾಣಾಯಾಮದ ಅಭ್ಯಾಸವು ನಮ್ಮ ಸ್ವಾಮೀಜಿಯವರು ನಮ್ಗೆ ಕೊಟ್ಟಂತಹ ಒಂದು ವರ. ಈ ಅಭ್ಯಾಸ ನಮ್ಮ ಇಡೀ ಶರೀರದ ಪ್ರಾಣ ಶಕ್ತಿಯನ್ನ ಅಂದ್ರೆ ಇಮ್ಯೂನ್ ಪವರ್ ನಮ್ಗೆ ಹೆಚ್ಚು ಮಾಡ್ಲಿಕ್ಕೆ ಉತ್ತಮವಾದಂತ ಅಭ್ಯಾಸ. ಪ್ರಾಣಾಯಾಮದ ಅಭ್ಯಾಸ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ, ಆನಂತರ ಕಪಾಲಭಾತಿ, ಆನಂತರ ಬಾಹ್ಯ ಪ್ರಾಣಾಯಾಮ, ಅದರಲ್ಲಿ ಒಂದು ಅಗ್ನಿಸಾರ ಕ್ರಿಯೆ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಅನುಲೋಮ ವಿಲೋಮ ಅಭ್ಯಾಸ, ಮತ್ತೆ ಉದ್ಗೀತ ಪ್ರಾಣಾಯಾಮ, ಪ್ರಣವ ಧ್ಯಾನ, ಮತ್ತೆ ಮಧ್ಯದಲ್ಲಿ ಬಾಹ್ಯ ಪ್ರಾಣಾಯಾಮ ಆದ ನಂತರ ಮತ್ತೊಂದು ಅಭ್ಯಾಸವನ್ನ ಮಾಡ್ತೀವಿ, ಉಜ್ಜಯಿ ಪ್ರಾಣಾಯಾಮ. ಇದಿಷ್ಟು 8 ಪ್ರಾಣಾಯಾಮದ ಅಭ್ಯಾಸವನ್ನ ನಾವು ಇವಾಗ ಒಂದೊಂದೇ ಕಲಿತಾ ಹೋಗ್ತೀವಿ. ಯಾರು ಹೊಸಬ್ರಿದ್ದೀರಾ ಅವರು ಇದನ್ನ ಕಲಿತು ಅಭ್ಯಾಸವನ್ನ ಮಾಡ್ತಾ ಹೋಗಿ. ಯಾರೆಲ್ಲ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದನ್ನ ತಿಳ್ಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. ಇದರಲ್ಲಿ 3 ರೀತಿಯಾಗಿ ಅಂದ್ರೆ ವೇದದ ಒಂದು ರೀತಿಯಲ್ಲಿ 3 ರೀತಿಯಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ವೇಗದ ಗತಿಯಲ್ಲಿ ನಾವು ಇದನ್ನ ಸ್ಪೀಡ್ನ ಮೊದಲಿಗೆ ನಿಧಾನ ಗತಿಯಲ್ಲಿ, ಮಂದ ಗತಿಯಲ್ಲಿ ಅಭ್ಯಾಸವನ್ನ ಮಾಡೋದು, ಸ್ಲೋ ಬ್ರೀದಿಂಗ್. ಆ ನಂತರ ಮಧ್ಯಮ ವೇಗದಲ್ಲಿ, ಮಿಡಲ್ ರೇಂಜ್. ಆ ರೀತಿಯಾಗಿ ಅಭ್ಯಾಸವನ್ನ ಮಾಡ್ತೀವಿ. ಮತ್ತೆ ಅದನ್ನ ನಾವು ಸ್ಪೀಡಿಯಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಿಧಾನ ಗತಿಯಲ್ಲಿ, ಮಂದ ಗತಿಯಲ್ಲಿ ಮಾಡುವಂತ ಅಭ್ಯಾಸ ಏನಿದೆ, ಅದನ್ನ ನಾವು ಯಾರಿಗೆಲ್ಲ ಹೈ BP ಇದೆ ಅವರು, ಮತ್ತೆ ಪ್ರಾರಂಭ ಈ ದಿವಸ ಪ್ರಾರಂಭ ಮಾಡುವವರು, ಈ ಅಭ್ಯಾಸವನ್ನ ನಿಧಾನ ಗತಿಯಲ್ಲಿ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ನಾವು ಮುಂದಿನ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ಅಭ್ಯಾಸವನ್ನ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡೋದು ಕೂಡ ಬಹಳ ಮುಖ್ಯ. ಇದ್ರಲ್ಲಿ ಏನ್ ನಮ್ಗೆ ಬೆನಿಫಿಟ್ ಅಂತ ಹೇಳಿದ್ರೆ, ನಮ್ಮ ಎದೆಯ ಭಾಗ ವಿಸ್ತಾರ ಆಗ್ತಾ ಹೋಗುತ್ತೆ. ನಮ್ಮ ಎದೆಯ ಭಾಗದಲ್ಲಿ ಚೆಸ್ಟ್ ಪೋರ್ಷನ್ ಅಲ್ಲಿ ಆಗುವಂತಹ ಕ್ಲೆನ್ಸಿಂಗ್ ವರ್ಕ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ
ಇಡೀ ಶರೀರಕ್ಕೆ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಹೆಚ್ಚಾಗ್ತಾ ನಮ್ಮ ಮೆದುಳಿನ ಭಾಗ ಚುರುಕಾಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಉತ್ತಮವಾದಂತ ಪ್ರಾಣಾಯಾಮದ ಅಭ್ಯಾಸ. ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. ಈ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಈಗ ಹೇಗೆ ಮಾಡೋದು ಆ ಅಭ್ಯಾಸವನ್ನ ತಿಳ್ಕೊಳ್ಳೋಣ. ಉಸಿರನ್ನ ನಮ್ಮ ಎದೆಯ ಭಾಗದವರೆಗೆ ಫಿಲ್ ಮಾಡ್ತಾ ಹೋಗ್ತೀವಿ. ಎದೆಯ ಭಾಗದವರೆಗೆ ಉಸಿರನ್ನ ತಗೋತೀವಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತೀವಿ. ಇದು ಮಂದಗತಿಯಲ್ಲಿ ಮಾಡುವಂತ ಅಭ್ಯಾಸ. ನಿಧಾನಗತಿಯಲ್ಲಿ ಎದೆಯ ಭಾಗದವರೆಗೆ ಉಸಿರು ತಗೊಳ್ತೀವಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತೀವಿ. ಮಧ್ಯಮ ವೇಗದಲ್ಲಿ ಮಾಡುವಂತ ಅಭ್ಯಾಸದಲ್ಲಿ 2.5 ಸೆಕೆಂಡ್ ಉಸಿರನ್ನ ನಮ್ಮ ಎದೆಯ ಭಾಗದವರೆಗೆ ತುಂಬ್ತೀವಿ, 1.5 ಸೆಕೆಂಡ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕ್ತೀವಿ. ಸೊ ಹಾಗೆ ತೀವ್ರ ಗತಿಯಲ್ಲಿ ಮಾಡುವ ಅಭ್ಯಾಸದಲ್ಲಿ ವೇಗವಾಗಿ, ಅದನ್ನ ನಾನು ಆಮೇಲೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂತ. ಮೊದಲಿಗೆ ಮಂದ ಗತಿಯಲ್ಲಿ ಮಾಡುವಂತ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಸ್ಪೈನ್ ಎರೆಕ್ಟ್, ನೆಕ್ ಎರೆಕ್ಟ್, ಸಿಟ್ ಸ್ಟ್ರೈಟ್, ಚಿನ್ ಮುದ್ರಾ. ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಮ್ಮ ಎದೆಯ ಭಾಗದವರೆಗೆ ತುಂಬಿ ನಿಧಾನವಾಗಿ. ಈ ಅಭ್ಯಾಸದಲ್ಲಿ ಸೌಂಡ್ ಮಾಡ್ತಾ ನಾವು ಉಸಿರನ್ನ ಹೊರಗಡೆ ಹಾಕ್ತಾ ಹೋಗ್ತೀವಿ. ಇದು ನಿಧಾನಗತಿಯಲ್ಲಿ ಮಾಡುವಂತ ಅಭ್ಯಾಸ. ಯಾರಿಗೆಲ್ಲ ಹೈ BP ಇದೆ ಅವರು ಈ ಅಭ್ಯಾಸವನ್ನ ನಿರಂತರವಾಗಿ ಮಾಡಿ. ಸೊ ನಿರಂತರವಾಗಿ ಅಂದ್ರೆ ಪ್ರತಿನಿತ್ಯ 5 ನಿಮಿಷದವರೆಗೆ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸವನ್ನ 5 ನಿಮಿಷಗಳವರೆಗೆ ಮಾಡ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಪ್ರಾಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಆಸ್ತಮಾ ಪ್ರಾಬ್ಲಮ್ ಇದೆಯೋ ಅವರಿಗೆ ಆ ಒಂದು ಕಾಯಿಲೆ ನಿವಾರಣೆ ಆಗ್ತಾ ಹೋಗುತ್ತೆ. ಈ ಅಭ್ಯಾಸವನ್ನ ಪ್ರತಿನಿತ್ಯ ನೀವು ನಿರಂತರವಾಗಿ ಮಾಡ್ತಾ ಹೋಗಲಿ. ಈಗ ಇದೇ ಅಭ್ಯಾಸವನ್ನ ಮಧ್ಯಮ ವೇಗದಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೋಣ. ಉಸಿರನ್ನ 2.5 ಸೆಕೆಂಡ್ ನಿಮ್ಮ ಎದೆಯ ಭಾಗದಲ್ಲಿ ತುಂಬಬೇಕು, ಮತ್ತೆ 1.5 ಸೆಕೆಂಡ್ ಅಲ್ಲಿ ಉಸಿರನ್ನ ಹೊರಗಡೆ ಫೋರ್ಸಿಬಲ್ ಆಗಿ ಹೊರಗಡೆ ಹಾಕ್ತಾ ಬರಬೇಕು. ಮಾಡ್ತಾ ಬರೋಣ. ಒಂದ್ಸಲ ನಿಮ್ಗೆ ತೋರಿಸ್ತೀನಿ. ಹೊಸಬ್ರು ಯಾರಿದ್ದೀರ ಅವರು ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಮಾಡ್ತಾ ಬನ್ನಿ, ಮುಂದುವರಿಸಿ. ಈ ಅಭ್ಯಾಸದಲ್ಲಿ ನಾವು ದೇಹದ ಯಾವುದೇ ಭಾಗವನ್ನ ಬಿಗಿ ಹಿಡಿಯೋದಿಲ್ಲ. ಎದೆಯ ಭಾಗಕ್ಕೆ ಮಾತ್ರ ಉಸಿರನ್ನ ತುಂಬ್ತೀವಿ. ಭುಜದ ಭಾಗವನ್ನ ಮೇಲೆ ಕೆಳಗಡೆ ಮಾಡೋದು ಬೇಡ. ಮುಖದಲ್ಲಿ ಮಂದಹಾಸ ಇರಲಿ. ಮುಖದಲ್ಲಿ ಯಾವುದೇ ರೀತಿಯ ಬೇರೆ ಭಾವನೆಗಳನ್ನ ವ್ಯಕ್ತಪಡಿಸೋದು ಬೇಡ. ಅಸನ್ಮುಖಿಯಾಗಿ ಈ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಹಾಗೆ ಕಣ್ಮುಚ್ಚಿ ನೀವು ಅಭ್ಯಾಸವನ್ನ ನಿಮ್ಮನ್ನ ನೀವೇ ಗಮನಿಸಿದ ಅಭ್ಯಾಸವನ್ನ ಮಾಡ್ತಾ ಹೋಗುವಾಗ ಇನ್ನು ಹೆಚ್ಚಿನ ಲಾಭವನ್ನ ಪಡೆಯಬಹುದು. ನಿಮ್ಮನ್ನ ನೀವು ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಅಭ್ಯಾಸವನ್ನ ಮುಂದುವರಿಸಿ. ಧ್ಯಾನದ ಅಭ್ಯಾಸ ಆಗ್ತಾ ಹೋಗುತ್ತೆ. ಮತ್ತೊಮ್ಮೆ ಒಂದು 5 ಬಾರಿ ಅಭ್ಯಾಸವನ್ನ ಮಾಡಿ. ಇದು ಮಧ್ಯಮ ವೇಗದಲ್ಲಿ ಮಾಡುವಂತಹ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. ನಮ್ಮ ಬ್ರೀದಿಂಗ್ ಪ್ಯಾಸೇಜ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಾಣಾಯಾಮದ ಅಭ್ಯಾಸಗಳಿಗೆ ಇದು ಹೆಚ್ಚು ಪೂರಕವಾದಂತಹ ಅಭ್ಯಾಸ ಕೂಡ. ಸೊ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ನಮ್ಮ ಇಮ್ಯೂನ್ ಪವರ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ನಮ್ಮ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಅಭ್ಯಾಸ. ಸೊ ಈಗ ಅತ್ಯಂತ ವೇಗವಾಗಿ ಈ ಅಭ್ಯಾಸವನ್ನ ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ಅಭ್ಯಾಸವನ್ನ ಯಾರು ಮಾಡೋದು ಬೇಡ. ಅದರಲ್ಲೂ ಯಾರಿಗೆ ಹೈ BP ಇದೆ ಅವರು ಮಾಡೋದು ಬೇಡ. ಯಾಕಂದ್ರೆ ಈ ಅಭ್ಯಾಸದಲ್ಲಿ
ಊರ್ಧ್ವಮುಖವಾಗಿ ಹೆಚ್ಚು ನಮಗೆ ರಕ್ತದ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಯಾರಿಗೆ ಅಭ್ಯಾಸ ಇದೆಯೋ ಅವರು ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಅಭ್ಯಾಸ ಇಲ್ಲದವರು ನೋಡ್ಕೊಳ್ಳಿ ಇವತ್ತು ಹೇಗೆ ಮಾಡೋದು ಅಂತ. ರಿಲ್ಯಾಕ್ಸ್. ಸೊ ಇಲ್ಲಿ ಈ ಅಭ್ಯಾಸವನ್ನ ಒತ್ತಡ ಪೂರ್ವಕವಾಗಿ ಮಾಡೋದು ಬೇಡ. ಮಧ್ಯಮ ವೇಗದಲ್ಲಿ ಅಭ್ಯಾಸವನ್ನ ಪ್ರತಿನಿತ್ಯ 5 ರಿಂದ 10 ನಿಮಿಷದ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಇವಾಗ ಮುಂದಿನ ಅಭ್ಯಾಸವನ್ನ ನೋಡೋಣ, ಕಪಾಲಭಾತಿ ಅಭ್ಯಾಸ. ಸೊ ಈ ಅಭ್ಯಾಸವನ್ನ ಹೇಗ್ ಮಾಡೋದು ಅನ್ನೋದನ್ನ ನಾವು ನೋಡ್ಕೋಣ. ಆನಂತರ ಅದರ ಬೆನಿಫಿಟ್, ಹಾಗೆ ಅದನ್ನ ನಿರಂತರವಾಗಿ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಮ್ಮ ಹೊಟ್ಟೆಯ ಭಾಗವನ್ನ ಒಳಗಡೆ ಹೇಳ್ಕೊಡ್ತೀವಿ, ಮೂಗಿನ ಮೂಲಕ 2 ಹೊಳ್ಳೆಗಳ ಮೂಲಕ ಫೋರ್ಸಿಬಲಿ ಹೊರಗಡೆ ಹಾಕ್ತಾ ಬರ್ತೀವಿ ಅಲ್ವಾ. ನಿಮ್ಮ ಸ್ಟಮಕ್ ಪೋರ್ಷನ್, ಸೊ ನೀವು ಏನ್ ಮಾಡ್ಬೇಕು, ಹಿಡಿದು ಒಳಗಡೆ ಎಳ್ಕೋಬೇಕು, ಮತ್ತೆ ಉಸಿರನ್ನ ಫೋರ್ಸಿಬಲ್ ಆಗಿ ಹೊರಗಡೆ ಹಾಕುವಂತ ಅಭ್ಯಾಸ. ಇದರಲ್ಲೂ ಕೂಡ ವೇಗದ ಮಿತಿಯಲ್ಲಿ ಸ್ಲೋ, ಮೀಡಿಯಂ ಮತ್ತೆ ಫಾಸ್ಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಾಸ್ಟ್ ಮಾಡುವ ಅಭ್ಯಾಸ ಬೇಡ, ಯಾಕೆಂದ್ರೆ ಅದು ರಕ್ತದ ಒತ್ತಡವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ನಾವು ಇವಾಗ ಸ್ಲೋ ಆಗಿ ಅಭ್ಯಾಸವನ್ನ ಪ್ರಾರಂಭ ಮಾಡಿ ಮೀಡಿಯಂ ರೇಂಜ್ ಅಲ್ಲಿ ಈ ಅಭ್ಯಾಸವನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಅಭ್ಯಾಸ, ಯಾರೆಲ್ಲ ಮೊದಲನೇ ಅಭ್ಯಾಸ ಮಾಡ್ತಾ ಇದ್ದೀರಾ, ಮೊದಲನೇ ಅಭ್ಯಾಸ ಅಂತವ್ರು, ಸೊ ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ನಿಮ್ಮ ಮೂಗಿನ ಹತ್ರ ನಿಮ್ಮ ಬೆರಳುಗಳನ್ನ ಇಟ್ಕೊಳ್ಳಿ. ಹೊಟ್ಟೆ ಒಳಗಡೆ ಹೋಗುವಾಗ ಹೊರಗಡೆ ಬಂದಿರ್ಬೇಕು. ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಒಂದು 5 ಬಾರಿ ಈ ರೀತಿ ಅಭ್ಯಾಸ ಮಾಡೋಣ. ಫೋರ್ಸಿಬಲ್ ಆಗಿ, ನಿಧಾನಗತಿಯಲ್ಲಿ, ಆದ್ರೆ ಹೊರಗಡೆ ಹಾಕುವಾಗ ಫೋರ್ಸ್. ಈ ಅಭ್ಯಾಸದಲ್ಲಿ ನಮ್ಮ ಉಸಿರನ್ನ ಹೊರಗಡೆ ಹಾಕೋದ್ರ ಕಡೆ ಗಮನ ಕೊಡ್ತೀವಿ, ಒಳಗಡೆ ತಗೊಳೋದ್ರ ಕಡೆ ಗಮನ ಕೊಡೋದೇ ಬೇಡ, ಅದು ಆಟೋಮ್ಯಾಟಿಕಲಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ. ಸೊ ಯಾರಿಗೆ ಮೊದಲು ಅಭ್ಯಾಸ ಇದೆಯೋ, ಮೊದಲು ಆಗ್ಬೇಕು ಅಭ್ಯಾಸ, ಮೊದಲನೇ ದಿವಸ ಮಾಡ್ತಾ ಇದ್ದೀರೋ ಅವರಿಗೆ ಈ ರೀತಿಯಾಗಿ ನಿಮ್ಮನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಅಭ್ಯಾಸವನ್ನ ಚಿನ್ಮುದ್ರಾ ಹಾಕಿ, ಬೆನ್ನು ನೇರ ಮಾಡ್ಕೊಂಡು, ಕತ್ತು ನೇರವಾಗಿಟ್ಕೊಂಡು ಅಭ್ಯಾಸವನ್ನ ಮತ್ತೆ ಅದೇ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಕಪಾಲಭಾತಿ ಅಭ್ಯಾಸ. ಮಂದಗತಿಯಲ್ಲಿ, ನಿಧಾನವಾಗಿ. ರಿಲ್ಯಾಕ್ಸ್. ಈಗ ಇದೇ ಅಭ್ಯಾಸವನ್ನ ಮಧ್ಯಮ ವೇಗದಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಮಧ್ಯಮ ವೇಗದಲ್ಲಿ ಅಭ್ಯಾಸ, 1 ಸೆಕೆಂಡಿಗೆ 1 ಅಭ್ಯಾಸ. ನಿಮ್ಮ ಗಡಿಯಾರದ 1 ಸೆಕೆಂಡ್ ಮುಳ್ಳಿದೆ, ಹೇಗೆ ಅದು ಟಕ್ 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 ಅಂತ ಹೀಗೆ ಸುತ್ತಾ ಇರುತ್ತೋ ಆ ರೀತಿಯಾಗಿ ನಮ್ಮ ಅಭ್ಯಾಸ ಇರ್ಬೇಕು. ಮೊದಲಿಗೆ ಅಭ್ಯಾಸ ಮಾಡುವಾಗ ಗಡಿಯಾರದ ಆ ಸೆಕೆಂಡ್ ಮುಳ್ಳನ್ನ ನೋಡ್ಕೊಂಡು ನೀವು ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ನಿರಂತರವಾಗಿ ಅಭ್ಯಾಸ ಆಗ್ತಾ ಹೋಗುತ್ತೆ.
ಮತ್ತೊಮ್ಮೆ ಅಭ್ಯಾಸ 10 ಬಾರಿ ಮಾಡೋಣ. ಮತ್ತೊಮ್ಮೆ ಅಭ್ಯಾಸ 10 times ಕಪಾಲಭಾತಿ. ಈ ಅಭ್ಯಾಸವನ್ನ ಇವತ್ತು ಹೆಚ್ಚು ಮಾಡಿಸೋದಿಲ್ಲ, ಯಾಕೆಂತಂದ್ರೆ ಮೊದಲನೇ ದಿವಸ. ಹಾಗಾಗಿ ನೀವು ಈ ಎಲ್ಲ ಅಭ್ಯಾಸವನ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳಿ. ಆನಂತರ ನಿರಂತರವಾಗಿ ನಾವು 5 ನಿಮಿಷ ಅಭ್ಯಾಸವನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ. ಸೊ ಈ ಅಭ್ಯಾಸ ನಿಮ್ಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗ್ತಾ ಹೋಗುತ್ತೆ, ಯಾವಾಗ್ಲೂ ಅಷ್ಟೇ ಅದರಿಂದ ನಮ್ಗೆ ಏನು ಲಾಭ ಇದೆ ಅಂತ ತಿಳ್ಕೊಂಡು ನಾವು ಅಭ್ಯಾಸ ಮಾಡೋದ್ರಿಂದ ಸೊ ನಮ್ಗೆ ಹೆಚ್ಚಿನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಮಾನಸಿಕವಾಗಿ ಈ ಒಂದು ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸೊ ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಪಾಲಭಾತಿ ಅಭ್ಯಾಸ ನೋಡಿ, ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಸುತ್ತ ಇರುವಂತಹ ನಮ್ಮ ಕಿಡ್ನಿ ಭಾಗ, ಕರುಳಿನ ಭಾಗ, ಮತ್ತೆ ಜೀರ್ಣ ಅಂಗಾಂಗಗಳು, ಮತ್ತೆ ನಮ್ಮ ಪ್ಯಾಂಕ್ರಿಯಾಸ್, ಸೊ ಇವೆಲ್ಲವೂ ಆಕ್ಟಿವ್ ಮಾಡೋದಕ್ಕೆ, ಇವೆಲ್ಲವನ್ನು ಕೂಡ ಆಕ್ಟಿವ್ ಮಾಡೋದಕ್ಕೆ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ಹೊಟ್ಟೆಯನ್ನ ಒಳಗಡೆ ಎಳ್ಕೊಳ್ಳೋದ್ರಿಂದ ಅಲ್ಲಿ ವ್ಯಾಯಾಮ ಆಗ್ತಾ ಹೋಗುತ್ತೆ, ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ, ಆ ಭಾಗಗಳಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ದೊರೆತು ಆ ಭಾಗ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಅಭ್ಯಾಸ. ಸೊ ಹಾಗೆ ನಮ್ಮ ಈ ರಿವರ್ಸ್ ನಾವು ಬ್ರೀದಿಂಗ್ ಎಕ್ಸರ್ಸೈಸ್ ಆಗೋದ್ರಿಂದ ಸೊ ನಮ್ಗೆ ಏನಾಗುತ್ತೆ, ನಮ್ಮ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಒಳಗಡೆ ಇರುವಂತಹ ಒಂದು ಬೇಡವಾದಂತಹ ಅಂಶಗಳನ್ನ ಹೊರಗಡೆ ಥ್ರೋ ಮಾಡ್ತೀವಿ, ಆಗ ಹಿನ್ನೆಲೆ ಮಾಡೋದಕ್ಕೆ ನಾವು ಬ್ರೀದಿಂಗ್ ಪ್ಯಾಸೇಜ್ ಅನ್ನ ಕ್ಲಿಯರ್ ಮಾಡಿ ಸೊ ಅದಕ್ಕೆ ಶುದ್ಧವಾದ ಒಂದು ಹಾದಿಯನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಶರೀರದ ಒಂದು ಬ್ರೀದಿಂಗ್ ಪ್ಯಾಸೇಜ್ ಏನಿದೆ ಆ ಭಾಗಗಳಲ್ಲಿ ಶುದ್ಧವಾಗಿ ಕ್ಲೆನ್ಸಿಂಗ್ ಆಗ್ತಾ ನಮ್ಮ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಅಭ್ಯಾಸ. ಸೊ ಹಾಗೆ ಇಡೀ ಶರೀರದಲ್ಲಿ ನಮ್ಮ ಸೆಲ್ಸ್ ಏನಿದೆ ಆ ಸೆಲ್ಸ್ಗಳು ಪ್ರಾಣ ಶಕ್ತಿಯಿಂದ ಆವೃತವಾಗಿ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಉತ್ತಮವಾದಂತಹ ಅಭ್ಯಾಸ. ಡಿಜನರೇಟೆಡ್ ಸೆಲ್ಸ್ ರೀಜನರೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಮುಖ್ಯವಾದ ಪ್ರಾಣಾಯಾಮದ ಅಭ್ಯಾಸ, ಕಪಾಲಭಾತಿ ಅಭ್ಯಾಸ. ಶರೀರದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಇಡೀ ಶರೀರವು ನಮಗೆ ಆರೋಗ್ಯಮಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಉತ್ತಮ ಪ್ರಾಣಾಯಾಮ. ಸೊ ಹಾಗೆ ನಮ್ಮ ಶರೀರದಲ್ಲಿ ಈ ಒಂದು ಉಷ್ಣತೆ ಹೆಚ್ಚಾಗಿ ದೇಹದ ತೂಕವನ್ನ ಕರಗಿಸ್ಕೊಳ್ಳೋದಕ್ಕೆ ಕೂಡ ಇದೊಂದು ಉತ್ತಮವಾದಂತಹ ಪ್ರಾಣಾಯಾಮದ ಅಭ್ಯಾಸ. ಇದನ್ನ ಮುಂದಿನ ತರಗತಿಗಳಲ್ಲಿ ನಿರಂತರವಾಗಿ ಅಭ್ಯಾಸವನ್ನ ಮಾಡ್ತಾ ಅದರ ಲಾಭವನ್ನ ಹೆಚ್ಚು ಪಡಿತಾ ಹೋಗೋಣ. ಈಗ ಕೊನೆಯದಾಗಿ ನಾವು ಒಂದು ಅಭ್ಯಾಸವನ್ನ ಮಾಡಿ ಈ ಒಂದು ಸೆಷನ್ ಅನ್ನ ಮುಂದಿನ ಹಂತಕ್ಕೆ ತಗೊಂಡೋಗೋಣ. ಸೊ ಈಗ ಕೊನೆಯದಾಗಿ ಭ್ರಾಮರಿ ಅಭ್ಯಾಸವನ್ನ ಮಾಡೋಣ. ಭ್ರಾಮರಿ. ಸೊ ಇಲ್ಲಿ ನಿಮ್ಮ 2 ಹಸ್ತಗಳನ್ನ ಮೊದಲಿಗೆ ಹೆಬ್ಬೆರಳು ಕಿವಿ ಹತ್ರ, ಮತ್ತೆ ತೋರು ಬೆರಳು, ಮತ್ತೆ ನಿಮ್ಮ ಈ ಬೆರಳುಗಳನ್ನ ಈ ಒಂದು ಪೋರ್ಷನ್ ಅಲ್ಲಿ ಇಟ್ಕೊಳ್ಳಿ. ಹುಬ್ಬು, ಮೂಗಿನ ಮೇಲೆ ಕಣ್ಣು, ಹಾಗೆ ಕಿವಿಯನ್ನ ಕ್ಲೋಸ್ ಮಾಡಿ ಉಸಿರು ತಗೊಂಡು ಹಮ್ಮಿಂಗ್ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕುವಂತ ಅಭ್ಯಾಸ. ಈ ಒಂದು ಅಭ್ಯಾಸವನ್ನ ನಾನು ಮುಂದಿನ ತರಗತಿಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಈಗ ಅಭ್ಯಾಸವನ್ನ ನಾನು ಹೇಳುವ ಹಾಗೆ ಮಾಡ್ತಾ ಇದ್ದೀನಿ. ಉಸಿರು ತಗೊಳ್ಳಿ. ಭ್ರಮಣದಂತೆ ಅಂದ್ರೆ ದುಂಬಿ ಹಾಗೆ ಹಮ್ಮಿಂಗ್ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಆಕ್ಟಿವ್ ಮಾಡ್ಕೋದಕ್ಕೆ ಉತ್ತಮವಾದಂತಹ ಪ್ರಾಣಾಯಾಮದ ಅಭ್ಯಾಸ ಭ್ರಾಮರಿ ಅಭ್ಯಾಸ. ಈಗ ಕೊನೆಯದಾಗಿ ಓಂಕಾರ 3 ಬಾರಿ ಮಾಡೋಣ. ಓಂಕಾರ. ದೀರ್ಘವಾಗಿ ಉಸಿರು ತಗೊಳ್ಳಿ. ಓ
ओम देव शांतिरंतरिक्षगम शांति पृथ्वी शांति राप शांतिरोषधय शांति वनस्पतय शांति विश्वे देवा शांति ब्रह्म शांति सर्वगम शांति शांतिरेवा शांति तामा शांतिरेति ओम शांति 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 हरि ओम श्री गुरुभ्यो नमः ಈಗ ಕೊನೆಯದಾಗಿ ಸಿಂಹಾಸನ ಅಭ್ಯಾಸವನ್ನ ಮಾಡೋಣ. ಹಾಗೆ ಸೀರಿಯಸ್ ಆಗಿ ಇಷ್ಟು ಹೊತ್ತು ಅಭ್ಯಾಸವನ್ನ ಮಾಡಿದ್ರೆ ಈಗ ಸ್ವಲ್ಪ ನಾವು ನಮ್ಮನ್ನ ಎನರ್ಜೈಸ್ ಮಾಡೋದಕ್ಕೆ ಸಿಂಹಾಸನ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಮಾಡ್ಕೊಳ್ಳೋಣ, ಮಸಾಜ್ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಹಾಸ್ಯಾಸನ. ಹಾಗೆ ನಮಸ್ತೆ. ಓಂ ಮ್ಯಾಮ್. ಓಂ ಓಂ. ಈಗ ನಮ್ಮ ಶಿಬಿಗಳಿಗೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಕೊಳ್ಳಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಯಾವ್ದ್ರ ಬಗ್ಗೆ ಆಗಿದ್ರು ಪರವಾಗಿಲ್ಲ. ಓಂ ಜಿ ಮ್ಯೂಟ್